ಸೊ ಸ್ಕ್ರೀನ್ ಕಾಣಿಸ್ತಿದೆಯಾ? ಅದು ಕಾಣ್ತದೆ. ಓಕೆ, ಗುಡ್. ಸೊ ಯಾರು ಟ್ರೈ ಟು ಜಾಯಿನ್ ಸಮನ್. ಸಿ ಗೈಸ್ ನೋಡಿ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಏನು ಗೊತ್ತಾ, ನೀವು ಲಿಂಕನ್ನು ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಾನು ಪ್ರತಿಯೊಬ್ಬರನ್ನು ಅಡ್ಮಿಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಕ್ಲಾಸ್ ಮಿಡಲ್ ಆಗಿದ್ದಾಗ ನೀವು ಜಾಯ್ನ್ ಆದರೂ ನಾವು ಮತ್ತೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ನಾವು ನಿಮ್ಮ ಮೇಲ್ ಚೆಕ್ ಮಾಡಿಕೊಂಡು ಸೊ ಮೇಲ್ ಥ್ರೂ ಜಾಯಿನ್ ಆಗಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ನೀವು ಮೇಲ್ ಥ್ರೂ ಆಗಿದ್ದರೆ ನಿಮ್ಗೆ ಆ್ಯಕ್ಸಸ್ ಇರುತ್ತೆ. ಸೊ ಈ ವೀಕ್ ಓಕೆ, ಫ್ರಮ್ ಮಂಡೆಯಿಂದ ನಾನು ರಿಸ್ಟ್ರಿಕ್ಟ್ ಮಾಡಿಬಿಡ್ತೀನಿ. ಸೊ ನೀವು ಯಾರೂ ಆ್ಯಕ್ಸಸ್ ಮಾಡೋದಕ್ಕಾಗಲ್ಲ. ಯಾರು ನೀವು ಮೇಲ್ ಐ ಡಿ ಪ್ರೊವೈಡ್ ಮಾಡಿದ್ದೀರಲ್ಲ, ಸೊ ಅವ್ರು ಮಾತ್ರ ಜಾಯ್ನ್ ಆಗ್ಬೋದು ಅಷ್ಟೇ. ಓಕೆ, ಸೊ ಒಂದ್ಸಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಇನ್ನೊಂದ್ಸಲ ನೀವು ಕನ್ಫರ್ಮ್ ಮಾಡಿ ಮೇಲ್ ಐ ಡಿನ. ನಿಮಗೆ ಅದು ಸ್ಟಿಲ್ ಜಾಯ್ನ್ ಆಗ್ತಾ ಇಲ್ಲ ಥ್ರೂ ಮೇಲಲ್ಲಿ ಅಥವಾ ಕ್ಯಾಲೆಂಡರ್ ನಿಮ್ಮ ಪಾಪ ಬರ್ತಾ ಇಲ್ಲ ಅಂದರೆ ನಾನು ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡಿಬಿಟ್ಟು ಆ್ಯಡ್ ಮಾಡ್ತೀನಿ. ಓಕೆ, ಬಟ್ ಡೈಲಿ ಈ ಥರ ಲಿಂಕ್ ಕಳಿಸೋದಕ್ಕೆ ಆಗೋದಿಲ್ಲ. ಓಕೆ ಸರ್, ಹಾಯ್. ಪ್ರಕಾಶ್ ಇಲ್ಲಿ. ಎಸ್ ಎಸ್ ಪ್ರಕಾಶ್. ಇಮೇಲ್ ಐ ಡಿ ಕಳ್ಸಿದೀನಿ, ಬಟ್ ಲಾಸ್ಟ್ ಒಂದ್ ಕ್ಲಾಸ್ ಅಟೆಂಡ್ ಆಗಿಲ್ಲ ನಾನು. ಬಟ್ ಆದ್ರೆ ಇಮೇಲ್ ಇಂದ ಏನು ನನ್ಗೆ ನೋಟಿಫಿಕೇಶನ್ ಬಂದಿಲ್ಲ. ಓಕೆ, ಸೊ ನಿಮ್ಮ ಮೇಲಲ್ಲೂ ಬಂದಿಲ್ವಾ ಪ್ರಕಾಶ್? ಬರೀ ಫೋನಲ್ಲಿ ಬರ್ತಾ ಇದೆ ಅಷ್ಟೇ. ಅಲ್ಲ, ಫೋನಲ್ಲಿ ಬರ್ತಾ ಇದೆ ಅಂದರೆ ನಿಮಗೆ ಅದು ನೀವು ಪಾಪ ನೋಟಿಫಿಕೇಶನ್ ಏನು ಬರ್ತಾ ಇದೆಯಾ ಫೋನಲ್ಲಿ? ಇಲ್ವಾ? ಇಲ್ಲ, ಫೋನಲ್ಲಿ ಬರೀ ಜಸ್ಟ್ ವಾಟ್ಸ್ಆಪ್ ಗ್ರೂಪಲ್ಲಿ ಬರ್ತಾ ಇದೆ. ಓಕೆ ಓಕೆ, ಸೊ ಫೈನ್, ಏನು ಅರ್ಥ ಆಯ್ತು. ಸೊ ಒಂದು ಕೆಲಸ ಮಾಡಿ, ಸೊ ನೀವು ಇನ್ನೊಂದ್ಸಲ ನನಗೆ ಪರ್ಸ್ನಲಾಗಿ ಪಿಂಗ್ ಮಾಡಿ ನಿಮ್ಮ ಮೇಲ್ ಐ ಡಿನ. ಓಕೆ, ಸೊ ಆರ್ ಎಲ್ಸ್ ನೀವು ಗ್ರೂಪಲ್ಲಿ ಕೂಡ ಪಿಂಗ್ ಮಾಡ್ಬೋದು ನಿಮ್ಮ ಫುಲ್ ನೇಮು ಮತ್ತು ಮೇಲ್ ಐ ಡಿ. ಓಕೆ, ಸೊ ನಾನು ಆ್ಯಡ್ ಮಾಡ್ತೀನಿ. ಸೊ ಅವಾಗ ಖಂಡಿತ ಬರುತ್ತೆ ನಿಮಗೆ ಪಾಪ. ಮತ್ತೆ ಯಾರಾದರೂ ಸೇಮ್ ಇಶ್ಯೂ ಫೇಸ್ ಮಾಡ್ತಾ ಇದ್ದೀರಾ? ಸೊ ಲೈಕ್ ಪ್ರಕಾಶ್. ಸರ್ ಸುರೇಶ್ ಅಂತ. ಓಕೆ, ಹೇಳಿ ಸರ್. ಸರ್ ನಮ್ದು ಅಷ್ಟೇ ಮೇಲ್ ಐ ಡಿಲಿ ಬರ್ತಾ ಇಲ್ಲ. ಅದೇನೋ ಫೋಲ್ಡರ್ ಶೇರ್ ಆಗಿದೆ ಅಷ್ಟು ಬಿಟ್ರೆ ಮತ್ತೇನೋ ಓಪನ್ ಆಗ್ತಾ ಇಲ್ಲ ಸರ್. ಓಕೆ ಓಕೆ, ಡ್ರೈವ್ ಶೇರ್ ಆಗಿದೆ ಅಲ್ವಾ? ಒಂದ್ಸಲ ಮೇಲ್ ಐ ಡಿ ನಂಗೆ ಇನ್ನೊಂದ್ಸಲ ಕಳಿಸ್ಕೊಡಿಸಿ. ಯಾರ್ಯಾರಿಗೆ ಮೇಲ್ ಬಂದಿಲ್ಲ ಕ್ಲಾಸ್ದು, ಸೊ ಅವರೆಲ್ಲ ಇನ್ನೊಂದ್ಸಲ ಶೇರ್ ಮಾಡಿಬಿಡಿ. ಓಕೆ, ಶೇರ್ ಮಾಡಿದ್ದೀನಿ ಸರ್ ನಾನು. ಓಕೆ ಓಕೆ, ಸೊ ನಾನು ಮತ್ತೆ ಆ್ಯಡ್ ಮಾಡ್ತೀನಿ. ಓಕೆ, ಬರೀ ಫೋಲ್ಡರ್ ಅಷ್ಟೇ ಶೇರ್ ಆಗಿದೆ ಅದು. ಫೋಲ್ಡರಲ್ಲಿ ನೋಟ್ಸ್ ಎಲ್ಲ ಇದೆ ಅಲ್ಲ? ಫೋಲ್ಡರಲ್ಲಿ ನೋಟ್ಸ್ ಇದೆ ಸರ್, ಬಟ್ ಅದು ಏನು ಎಲ್ಲೂ ಓಪನ್ ಮಾಡಿದೆ. ನೋಟ್ಸ್ ಅಲ್ಲಿ ಇದು ನೋಟ್ಸ್ ಎಲ್ಲ ಇದೆ ಸರ್ ಇವತ್ತು. ಓಕೆ ಓಕೆ, ಫೈನ್ ಫೈನ್. ಸೊ ನಾನು ಅದೇ ನಿಮಗೆ ನೋಟ್ಸ್ ನೋಡಿದ ತಕ್ಷಣ ಅರ್ಥ ಆಗಲ್ಲ. ಡೇ ಬೈ ಡೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಸರ್, ವಾಟ್ಸಪ್ಪಲ್ಲಿ ಶೇರ್ ಮಾಡಿಬಿಡಿ, ಮೇಲ್ ಐ ಡಿ ಮಾಡಬೇಡಿ. ಓಕೆ 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 ಸಾರ್. ಓಕೆ ಸರ್, ನಿಮ್ಗೆ ವಾಟ್ಸಪ್ಪಲ್ಲಿ ಮಾಡಿಬಿಡಿ ಸರ್. ಸೊ ಇಲ್ಲಿ ಯಾರು ಮೇಲ್ ಮಾಡಬೇಡಿ ಪ್ಲೀಸ್. ಓಕೆ, ಸೊ ನೀವು ಇಲ್ಲಿ ಮಾಡಿದ್ರೆ ನಂಗೆ ಕ್ಲಾಸ್ ಕ್ಲೋಸ್ ಆದ್ಮೇಲೆ ಮತ್ತೆ ಸಿಗೋದಿಲ್ಲ. ಚಾರ್ಟ್ ಮತ್ತೆ ಹುಡುಕ್ಬೇಕು ನಾನು ಅದಕ್ಕೆ. ಓಕೆ, ಕ್ಲಾಸ್ ಮುಗಿದ್ಮೇಲೆ ಮಾಡಲ್ಲ ಸರ್? ಯಾವಾಗಲಾದ್ರೂ ಮಾಡಿ, ವಾಟ್ಸಪ್ಪಲ್ಲಿ ಮಾಡಿ ಅಷ್ಟೇ. ಓಕೆ ಓಕೆ ಸರ್, ನೋಟ್ಸು ಡ್ರೈವಲ್ಲಿ ಇದೆ ಸರ್. ಆಲ್ರೆಡಿ ಡ್ರೈವ್ ಲಿಂಕ್ ಶೇರ್ ಮಾಡಿದ್ದೀನಿ ರಮೇಶ್ ಅವರೇ. ನಿಮ್ಮ ಮೇಲ್ ಐ ಡಿ ಶೇರ್ ಮಾಡಿದ್ದಕ್ಕೆ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತೀನಿ. ಫೈನ್. ಓಪನ್ ಆಗ್ತಾ ಇಲ್ಲ ಅದು. ಸಾರಿ, ಓಪನ್ ಆಗ್ತಿಲ್ಲ ಅದು ನೋಟ್ಸು. ಓಕೆ, ನೀವು ಮೇಲ್ ಐ ಡಿ ಶೇರ್ ಮಾಡಿ, ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ನಾನು. ಓಕೆ ಓಕೆ ಸರ್. ಓಕೆ ಓಕೆ, ಬಿಕಾಸ್ ಅದು ಎಲ್ಲರಿಗೂ ಆ್ಯಕ್ಸಸ್ ಕೊಟ್ಟಿದ್ದೀನಿ, ಯಾರ್ಯಾರು ಮೇಲ್ ಐ ಡಿ ಶೇರ್ ಮಾಡಿದ್ರು ಅವರು. ಬಟ್ ಸ್ಟಿಲ್ ನೀವು ಓಪನ್ ಆಗ್ತಾ ಇಲ್ಲ ಅಂದರೆ ನಾನು ಮತ್ತೆ ಹೆಲ್ಪ್ ಮಾಡ್ತೀನಿ. ಓಕೆ, ಎಸ್ ಚೇತನ್. ಓಕೆ ಗೈಸ್, ಸೊ ಲೆಟ್ಸ್ ಕ್ಲಾಸ್ ದ ಸ್ಟಾರ್ಟ್. ಓಕೆ, ಸಿ ಇವಾಗ ಸೊ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ ಅಂತ ಹೇಳಿದ್ದೆ ನಾನು. ಆಲ್ರೆಡಿ ನಿಮಗೆ ಈ ಸ್ಕ್ರೀನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಕೂಡ, ರೈಟ್? ಸೊ ಐಕಾನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಏನಂದರೆ ಇವತ್ತಿಂದ ನಾನು ಜಸ್ಟ್ ನಿಮಗೆ ಕಾನ್ಫಿಗರೇಷನ್ಸ್ ಸ್ಟೆಪ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಓಕೆ, ಸೊ ಇವಾಗ ಫಸ್ಟ್ ನಾವು ಬಿಸ್ನೆಸ್ ಸಿನಾರಿಯೋಸ್ ಹಿಂಗೆ ಸ್ಟಾರ್ಟ್ ಆಗುತ್ತೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಾವು ಕಾನ್ಫಿಗರೇಷನ್ ಯಾವ ಥರ ಸ್ಟಾರ್ಟ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ನಾನು ಆಲ್ರೆಡಿ ನಿಮ್ಗೆ ಒಂದ್ಸಲ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ. ಸೊ ಲೈಕ್ ಸ್ಟಾರ್ಟಿಂಗಲ್ಲಿ ನಾವು ಬಿಸ್ನೆಸ್ ಜೊತೆ ಸೊ ರಿಸೋರ್ಸ್ ಗ್ಯಾದರಿಂಗ್ ಆದಮೇಲೆ ಸೊ ಬ್ಲೂ ಪ್ರಿಂಟ್ ಪ್ರಿಪ್ರೇಷನ್ಸ್ ಮಾಡ್ತೀವಿ ಅಂತ, ರೈಟ್? ಸೊ ಬ್ಲೂ ಪ್ರಿಂಟ್ನ ಪ್ರಿಪರೇಷನ್ಸ್ ಮಾಡಿದ್ಮೇಲೆ ಸೊ ಆ್ಯಸ್ ಪರ್ ದಟ್ ಏನು ಅಪ್ರೂವಲ್ ಸಿಗುತ್ತೆ ಯೂಸರ್ಸ್ ಕಡೆಯಿಂದ, ಸೊ ಅದನ್ನು ನಾವು ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ. ಇದು ಕಾಮನ್. ಓಕೆ, ಸೊ ಬಟ್ ಏನೇನು ಅಪ್ರೂವಲ್ ಬರುತ್ತೆ ಬಿಸ್ನೆಸ್ ಕಡೆಯಿಂದ ಅಂದರೆ ಅವ್ರದ್ದು ಫಸ್ಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬರುತ್ತೆ. ಸೊ ನಮ್ಮದು ಎಸ್ ಸಿ ಪಿ ಅಂತಲೇ ಅಲ್ಲ, ನಾನ್ ಎಸ್ ಸಿ ಪಿ ಇದ್ರೂ ಕೂಡ ಅವ್ರ ಹತ್ರ ಆರ್ಗ್ ಸ್ಟ್ರಕ್ಚರ್ ಅಂತ ಇದ್ದೇ ಇರುತ್ತೆ. ಓಕೆ, ಸೊ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನಾದರೂ ಲೆಗಸಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನಾದರೂ ಒಂದಿರುತ್ತೆ. ಕಂಪನಿ ಆಗಿರ್ಬೋದು, ಬ್ರಾಂಚ್ ಡೀಟೇಲ್ಸ್ ಆಗಿರ್ಬೋದು, ಸೊ ಇದೆಲ್ಲ ಆರ್ಗ್ ಸ್ಟ್ರಕ್ಚರ್ಸ್ ಇರುತ್ತೆ ಅವ್ರ ಹತ್ರ, ರೈಟ್? ಸೊ ಅದನ್ನು ನಾವು ಎಸ್ ಎ ಪಿಲಿ ಯಾವ ಥರ ಡಿಸೈನ್ ಮಾಡ್ತೀವಿ ಅನ್ನೋದು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದು ಕಂಪನಿ ಕೋಡ್ ಕ್ರಿಯೇಟ್ ಮಾಡಬೇಕು ಅಂದರೆ ಯಾವ ಥರ ಕ್ರಿಯೇಟ್ ಮಾಡಬೇಕು ಕಂಪನಿ ಕೋಡ್ನ, ಏನೇನೆಲ್ಲ ಅದಕ್ಕೆ ಕಾನ್ಫಿಗರೇಷನ್ಸಲ್ಲಿ ಏನೇನು ಮೇಂಟೈನ್ ಮಾಡ್ತಾ ಹೋಗ್ತೀವಿ ನಾವು ಒಂದು ಕಂಪನಿ ಕೋಡ್ ಕ್ರಿಯೇಟ್ ಮಾಡಬೇಕು ಅಂದರೆ, ಸೊ ಅದನ್ನೆಲ್ಲ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕಂಪನಿ ಕೋಡ್ ನಿಮಗೆ ಎರಡು ಆಪ್ಷನ್ಸ್ ಇರುತ್ತೆ. ಏನೇ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋದು, ಒಂದು ಟಿ ಕೋಡ್ ಥ್ರೂ ಮಾಡ್ಬೋದು, ಇನ್ನೊಂದು ಪಾತ್ ಥ್ರೂ ಮಾಡ್ಬೋದು. ಓಕೆ, ಸೊ ಟಿ ಕೋಡ್ ಅಂದರೆ ಟ್ರಾನ್ಸಾಕ್ಷನಲ್ ಕೋಡ್ ಅಂತ. ಓಕೆ, ಸೊ ಇನ್ನೊಂದು ಪಾತ್. ಓಕೆನಾ? ಸೊ ಎಲ್ಲ ಕಾನ್ಫಿಗರೇಷನ್ಸ್ಗೂ ಟಿ ಕೋಡ್ ಇರೋದಿಲ್ಲ, ಕೆಲವೊಂದಕ್ಕೆಲ್ಲ ನಾವು ಪಾತ್ ಥ್ರೂನೇ ಹೋಗಬೇಕಾಗುತ್ತೆ.
ಸೊ ಯಾವ್ಯಾವುದಕ್ಕೆ ನಮಗೆ ಟಿ ಕೋಡ್ ಆಕ್ಸೆಸ್ ಇರುತ್ತೆ ಅಂದರೆ ನಾವು ರೆಗ್ಯುಲರ್ ಆಗಿ ಏನು ನಾವು ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ತಾ ಇರ್ತೀವಲ್ಲ ನಾರ್ಮಲಿ, ಸೊ ಆ ಟ್ರಾನ್ಸಾಕ್ಷನ್ಸ್ಗೆ ನಿಮಗೆ ಎಲ್ಲದಕ್ಕೂ ಟಿ ಕೋಡ್ಸ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಏನು ಯೂಸ್ ಮಾಡ್ತೀವಿ ಅದು. ಸೊ ಕೆಲವೊಂದೆಲ್ಲ ನೀವು ಒನ್ ಟೈಮ್ ಟೈಮ್ಸ್ ಮಾತ್ರ ಯೂಸ್ ಮಾಡ್ತೀವಿ, ಅಂಥ ಕಾನ್ಫಿಗರೇಷನ್ಸ್ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಪಾತ್ರನೇ ಹೋಗಬೇಕು. ಬಿಕಾಸ್ ನೀವು ಎಲ್ಲ ಟಿ ಕೋಡ್ಸ್ನು ಎಲ್ಲ ಟ್ರಾನ್ಸಾಕ್ಷನಲ್ ಕೋಡ್ಸು ನೆನಪಲ್ಲಿ ಇಟ್ಕೊಳೋದಕ್ಕೂ ಆಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್, ರೈಟ್? ಸೊ ಅದಕ್ಕೆ ಯಾರೋ ಅನ್ಮ್ಯೂಟ್ ಆಗಿರಲಿಲ್ಲ. ಸುರೇಶ್ ಅವ್ರ ಮ್ಯೂಟ್ ಮಾಡಿ. ಸುರೇಶ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ನಾನು Sorry, ಅನ್ಮ್ಯೂಟ್ unmute ಇದ್ದಾರೆ, ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ಫೈನ್. ಮಾಡೀನಿ. ಓಕೆ ಸರ್. ಸೊ ಇವಾಗ ನೆಕ್ಸ್ಟ್ ನಾವು ಸ್ಟಾರ್ಟಿಂಗ್ ಅದೇ ಆರ್ಗ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಯಾವ ಥರ ಕ್ರಿಯೇಟ್ ಮಾಡಿ. Sir, can you please give business blueprint overview? What exactly done in business blueprint? ಓಕೆ ಸರ್, ಸ್ವಲ್ಪ ಓವರ್ವ್ಯೂ ಕೊಡ್ತೀರಾ? ಯಾ. ಸೊ ಬಿಸ್ನೆಸ್ ಬ್ಲೂ ಪ್ರಿಂಟ್ ಈಗ ನಾನು ಡಿಫ್ರೆಂಟ್ ಫೇಸಸ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಲಾಸ್ಟ್ ಕ್ಲಾಸಲ್ಲಿ, ಕರೆಕ್ಟ್? ಫಸ್ಟ್ ಬಂದ್ಬಿಟ್ಟು ನಿಮಗೆ ರಿಸೋರ್ಸ್ ಗ್ಯಾದರಿಂಗ್ ಅಂತ ಹೇಳಿದ್ದೆ. ಸೊ ರಿಸೋರ್ಸ್ ಗ್ಯಾದರಿಂಗ್ ಆದಮೇಲೆ ಸೊ ನೆಕ್ಸ್ಟು ನಿಮಗೆ ಬ್ಲೂ ಪ್ರಿಂಟ್ ಪ್ರಿಪರೇಷನ್ಸ್ ಫೇಸ್ ಇರುತ್ತೆ ಅಂತ ಹೇಳಿದೆ. ಬ್ಲೂ ಪ್ರಿಂಟ್ ಪ್ರಿಪರೇಷನ್ ಫೇಸಲ್ಲಿ ಏನು ಮಾಡ್ತೀವಿ ಗೊತ್ತಾ? ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿದೆ, ಸೊ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್, ಸೊ ನಾವೇನು ಮಾಡ್ತೀವಿ, ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡ್ತೀವಿ ಆ್ಯಸ್ ಎ ಕನ್ಸಲ್ಟೆಂಟ್. ಓಕೆ, ಸೊ ಕನ್ಸಲ್ಟೆಂಟ್ ಆರ್ ಸೀನಿಯರ್ ಕನ್ಸಲ್ಟೆಂಟ್ ಯಾರು ಇರ್ತಾರೆ, ಸೊ ಇವರು ಬಿಸ್ನೆಸ್ ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡ್ತಾರೆ. ಬಿಸ್ನೆಸ್ ಬ್ಲೂ ಪ್ರಿಂಟ್ನ ಏನು ಪ್ರಿಪೇರ್ ಮಾಡ್ತೀವಿ, ಏನು ಬೇಸ್ ಮೇಲೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್. ಬಿಸ್ನೆಸ್ದು ಏನೇನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಿಪೇರ್ ಮಾಡ್ತೀವಿ. ಸೊ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ದು ಒಂದು ಕಂಪನಿ ಇದೆ, ಅದು ಅಂಡರಲ್ಲಿ 4-5 ಕಂಪನಿ ಕೋಡ್ಸ್ ಇದೆ ನಮ್ಮದು, ಅಥವಾ ನಮ್ಮದು ಒಂದೇ ಕಂಪನಿ ಕೋಡ್ ಇದೆ. ಸೊ ಈ ಥರ ಇದ್ದಾಗ ಪರ್ಟಿಕ್ಯುಲರ್ಲಿ ಎಷ್ಟಿರುತ್ತೋ ಅದನ್ನ ಮಾತ್ರ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಎಷ್ಟು ಬ್ರ್ಯಾಂಚಸ್ ಇದೆ, ಸೊ ಟ್ರಾನ್ಸಾಕ್ಷನ್ಸ್ ಎಲ್ಲ ಯಾವ ಥರ ರನ್ ಆಗುತ್ತೆ ಅವ್ರಿಗೆ, ಸೊ ಇದೆಲ್ಲ ಕಂಪ್ಲೀಟ್ ಕಾನ್ಫಿಗರೇಷನ್ಸ್ ಏನಿರುತ್ತೆ, ಸೊ ಅದೆಲ್ಲ ನಿಮಗೆ ಬ್ಲೂ ಪ್ರಿಂಟಲ್ಲಿ ಬಂದಿರುತ್ತೆ. ಸೊ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ನಾವೇನು ಮಾಡ್ತೀವಿ, ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ ಬ್ಲೂ ಪ್ರಿಂಟ್ ಪ್ರಿಪರೇಷನ್ಸ್ ಮಾಡೋದು ಅಂದರೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ತೊಗೊಂಡು ಅದು SAP ಸಿಸ್ಟಮಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಬ್ಲೂ ಪ್ರಿಂಟ್ ಪ್ರಿಪರೇಷನ್ಸ್ ಮಾಡ್ತೀವಿ. ಸೊ ದಟ್ ಇಸ್ ವಾಟ್ ಬ್ಲೂ ಪ್ರಿಂಟ್ ಪ್ರಿಪರೇಷನ್ಸ್. ಅರ್ಥ ಆಯ್ತಾ? ಸೊ ಅದು ಎರಡೂ ಇರುತ್ತೆ ಸರ್ ಡಾಟಾ. ಸೊ ಬಿಸ್ನೆಸ್ ರಿಕ್ವೈರ್ಮೆಂಟು ನಾವು SAP ಅಲ್ಲಿ ಫೀಸಿಬಿಲಿಟಿ ಎರಡೂ ಇರುತ್ತೆ ಅದು ಬಿಸ್ನೆಸ್ ಬ್ಲೂಪ್ರಿಂಟ್ ಅಲ್ಲಿ. ಹಾಂ ಸರ್, ಅದನ್ನೇ ಹೇಳ್ತಿರೋದು. ಇವಾಗ ಅವ್ರ ಬಿಸ್ನೆಸ್ ಒಂದ್ಸಲ ರಿಕ್ವೈರ್ಮೆಂಟ್ ಕೊಟ್ಟಾಗ ನಮಗೆ SAP ಯಾವ ಥರ ಫೀಸಿಬಿಲಿಟಿ ಇದೆ ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಯೂಸರ್ ಹತ್ರ. ಸೊ ಯಾವ ಥರ ನಾವು SAP ಸಿಸ್ಟಮ್ಗೆ ಅವ್ರ ಬಿಸ್ನೆಸ್ನ ಡಿಸೈನ್ ಮಾಡ್ಬೋದು ಅಂತ, ಓಕೆ, ಕಾನ್ಫಿಗರ್ ಮಾಡ್ಬೋದು ಅಂತ. ಓಕೆ, ಸೊ ಆಲ್ಮೋಸ್ಟ್ ಇಟ್ ಕಂಟೈನ್ಸ್ ಓನ್ಲಿ SAP SAP system design only, right? Like what are all possible in SAP? see whatever they will provide, that is the requirement, business requirement. So they will provide their legacy business requirement. Okay, so after that what we will do, after that we will inform them, so this is the organization structure, or this is the requirement which we are given, and how it looks in SAP system, how we can configuration in SAP Okay, system. so that's what I'm asking. So both will be there, like Yes, their yes. requirement and our proposed solution. Yeah. Correct. So first we have to gather the requirement. Okay, so after that what we have to do, we have to provide them, so what are the feasibilities there in SAP system. Okay, and what can be possible. See, sometimes what will happen, no? ಸೊ ಎಲ್ಲ ಥರ ಕಾನ್ಫಿಗರೇಷನ್ಸ್ನು ನಾವು ಮಾಡೋದಕ್ಕಾಗೋದಿಲ್ಲ. ಸೊ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್, ಬಿಸ್ನೆಸ್ ಏನು ಮಾಡ್ತಾರೆ ಗೊತ್ತಾ, ಕೆಲವೊಂದು ಟೈಮು ಅವ್ರಿಗೆ ತುಂಬ ಈಸಿ ಆಗಬೇಕು ಅನ್ನೋ ಪರ್ಪಸ್ಗೋಸ್ಕರ ಯಾವ್ಯಾವ್ದು ಪಾಸಿಬಲ್ ಇಲ್ಲ ಅವ್ರಲ್ಲಿ SAP ಇದೆ ಅದನ್ನು ಕೂಡ ರಿಕ್ವೈರ್ಮೆಂಟ್ ಕೊಡ್ತಾರೆ. ಓಕೆ, ಸೊ ರಿಕ್ವೈರ್ಮೆಂಟ್ ಕೊಡೋದೇ ಅವ್ರ ಕೆಲಸ ಆಗಿರೋದ್ರಿಂದ ಅವ್ರು ಅದನ್ನ ಕಾಮನಾಗಿ ಮಾಡೇ ಮಾಡ್ತಾರೆ. ಓಕೆ, ಬಟ್ ನಾವು SAPಲಿ ಏನೇನು ಪಾಸಿಬಿಲಿಟೀಸ್ ಇದೆ ಅಂತ ನಮ್ಗೆ ಗೊತ್ತಿರುತ್ತಲ್ಲ. ಸೊ ಇವಾಗ ನಮ್ಮ ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಸೊ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಅಲ್ವಾ, ಸೊ ಯಾವ ಥರ ಕಾನ್ಫಿಗರೇಷನ್ಸ್ನ ಮಾಡ್ತೀವಿ ನಾವು ಸಿಸ್ಟಮಲ್ಲಿ, ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಅಲ್ವಾ. ಸೊ ಬೇಸ್ಡ್ ಆನ್ ದಟ್ ಸೊ ನಾವೇನು ಮಾಡಬೇಕು, ಬಿಸ್ನೆಸ್ ಬ್ಲೂಪ್ರಿಂಟ್ನ ಪ್ರಿಪೇರ್ ಮಾಡಿಬಿಟ್ಟು ಸೊ ಅವರಿಗೆ ಅದು ಹೇಳ್ತೀವಿ ನಾವು. ಓಕೆ, ಸೊ ದಿಸ್ ಇಸ್ ವಾಟ್ ದ ಫಿಸಿಬಿಲಿಟಿ ಇನ್ SAP. So fit gap analysis ಅಂತ ಅನ್ಬೋದು. ಎಸ್. ಸೊ ಅದೇನೆ ಅನಾಲಿಸಿಸ್. ಅನಾಲಿಸಿಸ್ ಅಂದರೆ ಅದೇ ನಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅವ್ರ ರಿಕ್ವೈರ್ಮೆಂಟ್ ಮೇಲೆ ನಾವು ಅನಾಲಿಸಿಸ್ ಮಾಡ್ತೀವಿ ಅಷ್ಟೇ. ವೆರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್. ಅರ್ಥ ಆಯ್ತಾ? ಅಂದರೆ ಡೌಟ್ಸ್ ಇದೆಯಾ? ಅರ್ಥ ಆಯ್ತು ಸರ್, ಥ್ಯಾಂಕ್ ಯು. Okay, just 1 second. I'm getting one call. Okay, 1 second. Hello. जी. Class है इधर. हाँ. Okay.
ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೇಲೆ ಅಕೌಂಟಿಂಗ್ ಡಾಕ್ಯುಮೆಂಟ್ ಜನರೇಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ಹ್ಞೂ ಹ್ಞೂ ಅಲ್ಲ, ಬಿಲ್ಲಿಂಗ್ ಡಾಕ್ಯುಮೆಂಟಲ್ಲೇ ಇರುತ್ತಲ್ಲ ಅಕೌಂಟಿಂಗ್ ಡಾಕ್ಯುಮೆಂಟು. ಹ್ಞೂ ಓಕೆ. ಹ್ಞೂ 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 ಓಕೆ. ಹಾಂ ಅಲ್ಲ, ಒಂದು ರೆವಿನ್ಯೂ ಜಿಯಲ್ಲಿ ಇದ್ದೇ ಇರುತ್ತಲ್ಲ ವಿಜಯ್. ಹಾಂ ಹೌದು, ನೀವು ಕಸ್ಟಮರ್ದು ನಾವು ಏನು ಇನ್ವಾಯ್ಸ್ ರೈಸ್ ಮಾಡಿರ್ತೀವಲ್ಲ ಅದರಲ್ಲೇ ಗೊತ್ತಾಗುತ್ತೆ. ಕಸ್ಟಮರ್ ಇನ್ವಾಯ್ಸ್ ರೈಸ್ ಮಾಡ್ತೀವಲ್ವಾ, ಸೊ ಕಸ್ಟಮರ್ ಇನ್ವಾಯ್ಸ್ ರೈಸ್. ಹಾಂ ಅದೇ ಏನೋ ಏನೋ ಪ್ರಾಡಕ್ಟ್ ಆ್ಯಡ್ ಅನ್ನೋದು ಏನೋ ಒಂದು ಕೋಡ್ ಇರುತ್ತೆ ಅವ್ರದ್ದು, ಅಷ್ಟೇ ಯೂನಿಕ್. ಬಟ್ ಅದು ನೋಡಿ ನೀವು ಜಿ ಎಲ್ ಯಾವ್ದು ನೋಡೋದು ಗೊತ್ತಾಗುತ್ತೆ. ಏನು ಜಿ ಎಲ್ ಅಂತ ನೋಡಿ, ಎಫ್ ಎಸ್ ಡಬಲ್ ಜೀರೋದಲ್ಲಿ. ಹಾಂ ಇಲ್ಲ, ಎಫ್ ಎಸ್ ಡಬಲ್ ಜೀರೋದಲ್ಲಿ ಜಿ ಎಲ್ ಇಲ್ವಾ? ಹಾಂ ಹಾಂ ಅದೇನೇ ಮತ್ತೆ, ಅದೇನೇ ಅಷ್ಟೇ ಅಷ್ಟೇ. ಏನು ಚೆಕ್ ಮಾಡೋಂಗಿಲ್ಲ. ಅದೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತಂದ್ರೆ ಅದೇನೇ, ಎಷ್ಟು ಸೋಲ್ಡ್ ಆಗಿದೆ ಪರ್ಟಿಕ್ಯುಲರ್ ಗೂಡ್ಸ್ ಅಂತ. ಅದು ಜಿ ಎಲ್ ಯಾವುದು ಅಂತ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಹ್ಞೂ 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 ಇರುತ್ತೆ ನೋಡು. ಹ್ಞೂ ಹ್ಞೂ ಇವಾಗ ಎಸ್ ಓದಲ್ಲಿ ಏನು ಮಾಡಿದ್ದಾರೆ ಅವರು? ನಾನು ಸಿ ಎಸ್ ಓದಲ್ಲಿ ಏನು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಅದು ಮೆನ್ಷನ್ ಮಾಡಿರ್ತಾರೆ. ಸೊ ಅದು ನಿಮಗೆ ಹಾಂ ಹಾಂ ಸೊ ಏನು ಮೆಟೀರಿಯಲ್ ಅಂತ. ಸೊ ಅದು ನಿಮಗೆ ಇನ್ವಾಯ್ಸಲ್ಲಿ ಏನು ಕಾಸ್ಟ್ ಅಂತ ಗೊತ್ತಾಗುತ್ತೆ. ಅವ್ನಿಗೆ ಬೇಕಾಗಿರೋದು ಅಷ್ಟೇ ತಾನೇ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತಂದ್ರೆ ಅದೇನು ಏನು ರೆವೆನ್ಯೂ ಜಿ ಎಲ್ಗೆ ಟ್ರಿಗರ್ ಆಗಿರುತ್ತೆ ಅದು. ಹಾಂ ನಾನು ಕ್ಲಾಸ್ ಆದ್ಮೇಲೆ ಮಾಡಲಾ? ಓಕೆ ಓಕೆ. ಹಲೋ, ಸಾರಿ ಗೈಸ್. ಇವಾಗ ಅದೇನೆ. ಸೊ ಫಸ್ಟ್ ನನಗೆ ಬ್ಲೂ ಪ್ರಿಂಟ್ ಅರ್ಧ ಆಯ್ತಲ್ಲ. ಸೊ ಯಾರಿಗಾದ್ರೂ ಡೌಟ್ ಇದೆಯಾ ಅದು ಬ್ಲೂ ಪ್ರಿಂಟು? ಅರ್ಥ ಆಯ್ತು ಸರ್. ಓಕೆ ಫೈನ್. ಸೊ ಇವಾಗ ನೆಕ್ಸ್ಟ್ ನಾನು ಅದು ಬ್ಲೂ ಪ್ರಿಂಟ್ ರಿಕ್ವೈರ್ ಪ್ರಕಾರ ಸೊ ನಾವು ಕಾನ್ಫಿಗರೇಷನ್ಸ್ ಮಾಡೋದಾದರೆ ಎಸ್ ಎ ಪಿ ಸಿಸ್ಟಮಲ್ಲಿ ಸೊ ಯಾವ ಥರ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಕಾನ್ಫಿಗರೇಷನ್ ಮಾಡ್ತಿದ್ವಿ, ಯಾವುದೋ ಒಂದು ಇಂಡಿಯನ್ ಕಂಪನಿಗೆ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ನಾವು ರಿಲಯನ್ಸ್ ಗ್ರೂಪ್ ತೊಗೋಣ. ಒಂದು ರಿಲಯನ್ಸ್ ಗ್ರೂಪ್ ಅಂಡರಲ್ಲಿ ಯಾವುದೋ ಒಂದು ಕಂಪನಿ ಕೋಡ್ಗೆ ಕಾನ್ಫಿಗರೇಷನ್ ಮಾಡ್ತಾ ಇದೀವಿ ಅಂದ್ಕೊಳ್ಳೋಣ. ಓಕೆ. ಸೊ ಇವಾಗ ರಿಲಯನ್ಸ್ ಗ್ರೂಪ್ ಅಂಡರಲ್ಲಿ ಮಲ್ಟಿಪಲ್ ಕಂಪನೀಸ್ ಇದೆ, ರೈಟ್? ಸೊ ರಿಲಯನ್ಸ್ ಗ್ರೂಪ್ ಅಂಡರಲ್ಲಿ ಮಲ್ಟಿಪಲ್ ಕಂಪನೀಸ್ ಇದೆ, ಬಟ್ ಗ್ರೂಪ್ ಆಫ್ ಕಂಪನಿ ಬಂದ್ಬಿಟ್ಟು ರಿಲಯನ್ಸ್, ಲೈಕ್ ಟಾಟಾ ಗ್ರೂಪ್ ಥರ. ಸೊ ಟಾಟಾ ಗ್ರೂಪಲ್ಲಿ ಅಂಡರ್ ಟಾಟಾ ಗ್ರೂಪ್ ಸೋ ಮೆನಿ ಕಂಪನೀಸ್ ಆರ್ ದೇರ್, ರೈಟ್? ಸೊ ಟಾಟಾ ಮೋಟರ್ಸ್, ಟಾಟಾ ಸೋಲರ್ಸ್, ಟಾಟಾ ಎಲೆಕ್ಟ್ರಿಕಲ್ಸ್, ಸೊ ಟಾಟಾ ಕ್ಯಾಪಿಟಲ್ ಆ್ಯಂಡ್ ಈ ಥರ ತುಂಬ ಇದೆ ಅಲ್ವಾ? ಸೇಮ್ ಅದೇ ಥರನೇ ನಿಮಗೆ ರಿಲಯನ್ಸ್ ಅನ್ನೋ ಗ್ರೂಪ್ ಆಫ್ ಕಂಪನಿಲಿ ಸೊ ಅಂಡರ್ಲಿ ತುಂಬ ಕಂಪನೀಸ್ ಬರುತ್ತೆ, ರೈಟ್? ಸೊ ಮಲ್ಟಿಪಲ್ ಕಂಪನೀಸ್ ಇರುತ್ತೆ. ಸೊ ನಾವಿವಾಗ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ತೊಗೊಂಡು ಸೊ ರಿಯಲ್ ಟೈಮ್ ಕಾನ್ಫಿಗರೇಷನ್ನ ಆ ಪ್ರಾಜೆಕ್ಟ್ ಬೇಸಲ್ಲಿ ಮಾಡ್ತಾ ಹೋಗೋಣ. ಓಕೆ. ಸೊ ನಾನಿವಾಗ ನಿಮಗೆ ಒಂದು ಎಕ್ಸೆಲಲ್ಲಿ ಹಾಕೊಂಡ್ಬಿಡ್ತೀನಿ. ಓಕೆ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ. ಓಕೆ. ಸೊ ಆರ್ಗ್ ಸ್ಟ್ರಕ್ಚರ್ ಅಂದ್ರೂ ಒಂದೇ ಆ್ಯಂಡ್ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂದ್ರೂ ಒಂದೇ. ಓಕೆ. ಸೊ ಎರಡನ್ನೂ ಹಾಕ್ಬಿಡ್ತೀನಿ. ಆರ್ಗ್ ಎಂಟರ್ಪ್ರೈಸ್ ಸ್ಟ್ರಕ್ಚರ್. ಓಕೆ. ಸೊ ಬೋತ್ ಆರ್ ಸೇಮ್. ಓಕೆನಾ? ಸೊ ಆರ್ಗ್ ಸ್ಟ್ರಕ್ಚರ್ ಅಂದ್ರೂ ಒಂದೇ, ಸೊ ಆ್ಯಂಡ್ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂದ್ರೂ ಸೊ ಒಂದೇ. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಬೋತ್ ಆರ್ ಸೇಮ್. ನಿಮ್ಗೆ ಇಂಟರ್ವ್ಯೂವಲ್ಲಿ ಕೇಳ್ತಾರೆ, ಸೊ ವಾಟ್ ಆರ್ ದ ಆರ್ಗನೈಸೇಷನ್ ಎಲಿಮೆಂಟ್ಸ್ ಯು ಆರ್ ಡಿಸೈನ್ ದಟ್, ವಾಟ್ ಆರ್ ದ ಕಾನ್ಫಿಗರೇಷನ್ ಯು ಆರ್ ಡನ್ ಇನ್ ದ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ಸೊ ಓಕೆ. ಸೊ ಅವಾಗ ನೀವು ಕನ್ಫ್ಯೂಷನ್ ಆಗಬೇಡಿ. ಸೊ ಎರಡು ಸೇಮೇ. ಓಕೆ. ಸೊ ಅವ್ರು ಕೇಳಿದ್ರೆ ನಾವು ರೆಂಡರಲ್ಲಿ ಏನೇನು ಮಾಡ್ತೀವಲ್ವಾ, ಸೊ ಆರ್ಗ್ ಸ್ಟ್ರಕ್ಚರು, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ. ಸೊ ಫಸ್ಟು ನಾವು ಅದೇ ಹೇಳಿದೆ, ಇವಾಗ ಗ್ರೂಪ್ ಆಫ್ ಕಂಪನಿ ಅಂತ ಇಟ್ಕೊಳ್ಳೋಣ. ಸೊ ಒಂದು ಗ್ರೂಪ್ ಆಫ್ ಕಂಪನಿ ಅಂಡರಲ್ಲಿ ಸೊ ನಾವು ಯಾವ ಕಂಪನಿ ಕೋಡ್ನ ಮೇಂಟೈನ್ ಮಾಡ್ತೀವಿ, ಯಾವ ಕಂಪನಿ ಕೋಡ್ ಪ್ರಾಜೆಕ್ಟ್ಗೆ ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ ಅಂತ ನೋಡಬೇಕು. ಓಕೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ರಿಲಯನ್ಸ್ ಗ್ರೂಪ್ ಅಂತ ಹೇಳಿದ್ರಿಂದ ಅದನ್ನೇ ತೊಗೊತೀನಿ. ಓಕೆ. ಸೊ ರಿಲಯನ್ಸ್ ಗ್ರೂಪ್. ಓಕೆನಾ? ಸೊ ಇವಾಗ ರಿಲಯನ್ಸ್ ಗ್ರೂಪ್ ಅಂಡರಲ್ಲಿ ಸೊ ಮಲ್ಟಿಪಲ್ ಕಂಪನೀಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಒಂದು ಚಾರ್ಟಲ್ಲಿ ಹಾಕ್ಬಿಡ್ತೀನಿ.
ಸೊ ರಿಲಯನ್ಸ್ ಗ್ರೂಪ್ ಬಂದ್ಬಿಟ್ಟು ಇದು ಗ್ರೂಪ್ ಆಫ್ ಕಂಪನಿ. ಓಕೆ, ಸೊ ಇದಕ್ಕೊಂದು ಕೋಡ್ ಕೊಡೋಣ. ಅಂದರೆ ನಾವು ರಿಲಯನ್ಸ್ ಗ್ರೂಪ್ಗೆ ಒಂದು ಕೋಡ್ ಕೊಟ್ಕೊಳ್ಳೋಣ. ಸೊ ರಿಲಯನ್ಸ್ ಅಲ್ವಾ, REL ಗ್ರೂಪ್ ಅಲ್ವಾ, ಜಿ ಅಂತ ತಗೋಣ. ಸೊ ರಿಲಯನ್ಸ್ ಗ್ರೂಪ್. ಸೊ ಇದರ ಅಂಡರಲ್ಲಿ ನಮಗೆ ಮಲ್ಟಿಪಲ್ ಕಂಪನೀಸ್ ಇದೆ. ಸೊ ಲೈಕ್ ಇವಾಗ ರಿಲಯನ್ಸ್ ಜಿಯೋನೂ ಅವ್ರದ್ದೇ ಅಲ್ವಾ. ಸೊ ಜಿಯೋ ನೆಟ್ವರ್ಕ್ ಅಂತ ಹಾಕೋತೀವಿ, ಜಿಯೋ ನೆಟ್ವರ್ಕ್. ಸೊ ಇದಾದಮೇಲೆ ನಿಮಗೆ ಇವಾಗ ಜಿಯೋ ಪೆಟ್ರೋಲಿಯಮ್ ಇದೆ ಅಲ್ವಾ, ಜಿಯೋ ಪೆಟ್ರೋಲಿಯಮ್. ಓಕೆ, ಸೊ ನೆಕ್ಸ್ಟ್ ಅದೇ ಥರ. ಓಕೆ, ಸೊ ಜಿಯೋ ಪೆಟ್ರೋಲಿಯಮ್ಮು ಅದೇ ಥರ ನಿಮಗೆ ರಿಲಯನ್ಸ್ದು ಮತ್ತು ಪವರ್ ಇದೆ. ಸೊ ರಿಲಯನ್ಸ್ ಪವರ್. ಓಕೆ, ಸೊ ಅವ್ರದ್ದು ಕ್ಯಾಪಿಟಲ್ ಕೂಡ ಇದೆ, ರಿಲಯನ್ಸ್, ರೈಟ್. ಸೊ ಈ ಥರ ಮಲ್ಟಿಪಲ್ ಕಂಪನೀಸ್ ಇರುತ್ತೆ ಒಂದು ಕಂಪನೀಸ್ ಅಂಡರಲ್ಲಿ. ಸೊ ನಮಗಿವಾಗ ಅವ್ರು ಏನು ಮಾಡ್ತಾರೆ, ಎಷ್ಟು ಜನ ಜಾಯಿನ್ ಆಗ್ತಾರಪ್ಪ, ಫೈನ್. ಸೊ ಇವಾಗ ರಿಲಯನ್ಸ್ ಅಂಡರಲ್ಲಿ ನಾನು ಆವಾಗಲೇ ಹೇಳಿದೆ. ಸೊ ಇವಾಗ ರಿಲಯನ್ಸ್ ಗ್ರೂಪ್ ಅಂಡರಲ್ಲಿ ಮಲ್ಟಿಪಲ್ ಕಂಪನೀಸ್ ಇದೆ. ಸೊ ನಮಗೇನು ಮಾಡ್ತಾರೆ ರಿಲಯನ್ಸ್ ಅವರು, ಸೊ ನಮಗೆ ನೀವು ಒಂದು SAP ಕಾನ್ಫಿಗರೇಷನ್ಸ್ನ ಮಾಡಿಕೊಡ್ಬೇಕು ಅಂತ ಬಿಡ್ಡಿಂಗ್ ಕರೆದು SAP ಕಾನ್ಫಿಗರೇಷನ್ ಡಿಸೈಡ್ ಆಗುತ್ತೆ. ಸೊ ಅವಾಗ ನಾವು ಯಾವುದು ಜಿಯೋ ನೆಟ್ವರ್ಕೋ ಜಿಯೋ ಪೆಟ್ರೋಲಿಯಮ್ಗೋ, ಫಾರ್ ಎಕ್ಸಾಂಪಲ್ ಜಿಯೋ ಪೆಟ್ರೋಲಿಯಮ್ಗೆ ಅಂದ್ಕೊಳ್ಳೋಣ. ಸೊ ಜಿಯೋ ಪೆಟ್ರೋಲಿಯಮ್ಗೆ ಸೊ ನಮಗೇನು ಮಾಡಿಕೊಡಿ, SAP ಕಾನ್ಫಿಗರೇಷನ್ಸ್ ಮಾಡಿಕೊಡಿ ಅಂತ ಕೇಳ್ತಾರೆ ರಿಲಯನ್ಸ್ ಅವರು. ಸೊ ನಾವು ಇವಾಗ ಕಾನ್ಫಿಗರೇಷನ್ಸ್ ಮಾಡಬೇಕಾಗಿರೋದು ಅದಕ್ಕೆ ಜಿಯೋ ಪೆಟ್ರೋಲಿಯಮ್ಗೆ. ಸೊ ರಿಲಯನ್ಸ್ ಗ್ರೂಪ್ ಅಪ್ರೋಚು, ಬಟ್ ರಿಲಯನ್ಸ್ ಜಿಯೋ ಪೆಟ್ರೋಲಿಯಮ್ಗೆ ಮಾಡಬೇಕು. ಸೊ ನಾವು ಜಿಯೋ ಪೆಟ್ರೋಲಿಯಮ್ಗೆ ಇವಾಗ ಕಾನ್ಫಿಗರೇಷನ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ SAP ಸಿಸ್ಟಮಲ್ಲಿ. ಫಸ್ಟ್ ಕಂಪನಿ ಕ್ರಿಯೇಟ್ ಮಾಡಬೇಕು, ರೈಟ್. ಸೊ ಇವಾಗ ಕಂಪನಿ ಕ್ರಿಯೇಟ್ ಮಾಡುವಾಗ ನೀವು ನೋಡಿ, ನೀವು ಮೇನ್ ಕಂಪನಿ ಯಾವುದಿದೆ ರಿಲಯನ್ಸ್ ಗ್ರೂಪು, ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದ್ರ ಅಂಡರ್ಲಿ ನೀವು ಮಲ್ಟಿಪಲ್ ಕಂಪನಿ ಕೋಡ್ಸ್ನ ಕ್ರಿಯೇಟ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ನೀವು ಎಲ್ಲ ಕಂಪನಿ ಕೋಡ್ಸ್ಗೂ ಮಾಡುವಾಗ ಅಂದರೆ SAP ಕಾನ್ಫಿಗರೇಷನ್ಸ್ನ. ನಾನು ಜಿಯೋ ಪೆಟ್ರೋಲಿಯಮ್ಗೆ ಮಾಡ್ತಾ ಇದ್ದೀನಿ ಇಟ್ಕೊಳ್ಳಿ, ಇವಾಗ ಪರ್ಟಿಕ್ಯುಲರ್ಲಿ ಜಿಯೋ ಪೆಟ್ರೋಲಿಯಮ್ ಮಾಡ್ತಾ ಇದ್ದೀನಿ ಇಟ್ಕೊಳ್ಳಿ. ಸೊ ಅವಾಗ ನಾನು ಗ್ರೂಪ್ ಆಫ್ ಕಂಪನಿ ಏನು ಮಾಡ್ತೀನಿ, ರಿಲಯನ್ಸ್ ಅಂಡರಲ್ಲಿ ಕ್ರಿಯೇಟ್ ಮಾಡಿಬಿಡ್ತೀನಿ. ಓಕೆ, ಸೊ ಟಿ ಕೋಡ್ ಮುಖಾಂತರ ಮಾಡ್ತೀನಿ ಅಂತಂದರೆ ನೀವು ಸೊ OX02 ಹೋಗ್ಬೇಕು. ಒಂದು ಸೆಕೆಂಡ್, ಲಾಗಿನ್ ಮಾಡ್ಬಿಡ್ತೀನಿ. ಓಕೆ, ಸೊ ಇವಾಗ ಇದು ಕಂಪನಿ ಕೋಡ್ ವಿವೋ, ಇನ್ನೊಂದು OX15ನಲ್ಲಿ ನಿಮಗೆ ಎರಡು ಡಿಫೆನ್ಸ್ ತೋರಿಸ್ಬಿಡ್ತೀನಿ. ಓಕೆ, OX15. ಸೊ ಇದು ಬಂದ್ಬಿಟ್ಟು ನಿಮಗೆ ಗ್ರೂಪ್ ಆಫ್ ಕಂಪನಿ, ಅಂದರೆ ಇಂಟರ್ನಲ್ ಟ್ರೇಡಿಂಗ್ ಪಾರ್ಟ್ನರ್ಸ್ದು. ಓಕೆ, ಸೊ ಇವಾಗ ಗ್ರೂಪ್ ಆಫ್ ಕಂಪನಿ ನಾವು ಇದರಲ್ಲಿ ಕ್ರಿಯೇಟ್ ಮಾಡೋದಾದರೆ ಕಂಪನಿನ ಇದರಲ್ಲೇ ಕ್ರಿಯೇಟ್ ಮಾಡಬೇಕು OX15ನಲ್ಲಿ. ಸೊ ನೀವು ಪಾತಲ್ಲಿ ಹೋಗ್ತೀನಿ ಅಂದರೆ ಪಾತ್ ಮುಖಾಂತರ ಕೂಡ ಹೋಗ್ಬೋದು. ಓಕೆ, ಸೊ ಇದು ಟಿ ಕೋಡ್ ನನಗೇನು ತೋರಿಸಿದೆ, OX15 ಅನ್ನೋದು ಟಿ ಕೋಡು, OX02 ಅನ್ನೋದು ಟಿ ಕೋಡ್. ಇವಾಗ ಪಾತ್ ತೋರಿಸ್ತೀನಿ ನಿಮಗೆ. ಓಕೆ, ಸೊ ವಿಲ್ ಓಪನ್ ನ್ಯೂ ಸ್ಕ್ರೀನ್. ಓಕೆ, ಸೊ ಪಾತ್ ಬಂದ್ಬಿಟ್ಟು SPRO ಇಸ್ ದ ಟಿ ಕೋಡ್ ಟು ಪಾತ್. ಸೊ ಪಾತ್ಗೆ ಹೋಗಬೇಕು ಅಂದರೆ SPROಗೆ ಹೋಗಬೇಕು, ಆಮೇಲೆ ರೆಫರೆನ್ಸ್ IMG ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅವಾಗ ನಿಮಗೆ ಕಾನ್ಫಿಗರೇಷನ್ ಪಾತ್ ತೋರಿಸುತ್ತೆ. ಇದಷ್ಟು ಕಾನ್ಫಿಗರೇಷನ್ ಪಾತ್, IMG ಸ್ಕ್ರೀನ್ ಅಂತ ಕರಿತೀವಿ. ಸೊ ಇದು ಕಾನ್ಫಿಗರೇಷನ್ ಪಾತ್ ಇದು. ಓಕೆನಾ. ಸೊ ಇವಾಗ ನೀವು ಇದೊಂದು ಟಿ ಕೋಡ್ ಇದೆ, ಇನ್ನೊಂದು ಟಿ ಕೋಡ್ ಬಂದ್ಬಿಟ್ಟು SIMG ಅಂತ ಇದೆ. ಇದು SPRO. ಸೊ ನಾರ್ಮಲಿ SPRO ಎಲ್ಲ ಹತ್ರನೂ ಇರುತ್ತೆ. SIMG ಕೆಲವೊಂದು ಕಂಪನೀಸ್ ಏನು ಮಾಡ್ತಾರೆ, ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಟಿ ಕೋಡು. ಇದೆಲ್ಲ ಕಂಪ್ಲೀಟ್ಲಿ ಮ್ಯಾನೇಜ್ಮೆಂಟ್ ಡಿಸಿಷನ್. ಓಕೆ, ಬಟ್ SIMGಗೆ ಹೋದರೆ ಸೊ ಇದು ಡೈರೆಕ್ಟ್ ಪಾದಿಗೆ ಕರ್ಕೊಂಡು ಹೋಗುತ್ತೆ. ನೀವು SPROಗೆ ಹೋದರೆ ಏನು ಮಾಡಬೇಕು, ಇದು ನಮ್ಮದು ಈಸಿ ಆಕ್ಸೆಸ್ ಫಸ್ಟ್ ಸ್ಕ್ರೀನ್ ಲಾಗಿನ್ ಆದಮೇಲೆ. ಸೊ SPROಗೆ ಹೋದರೆ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ಸೊ ರೆಫರೆನ್ಸ್ IMG ಮೇಲೆ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ್ರೆ ಈ ಪಾತಿಗೆ ಹೋಗುತ್ತೆ. ಓಕೆ, ಇದು SPROಗೆ. ಓಕೆ, ಸೊ ಟಿ ಕೋಡ್ನ ಇಲ್ಲಿ ಹಾಕ್ತೀನಿ ನಾನು. ಈ ವರ್ಕ್ಶೀಟ್ ಕೂಡ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ಟಿ ಕೋಡ್ಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ. ಟು ಓಪನ್ IMG ಸ್ಕ್ರೀನ್ ಆರ್ ಪಾತ್ ಕೋಡ್ ಪಾತ್. ಓಕೆ, ಸೊ ಟಿ ಕೋಡ್ ಬಂದ್ಬಿಟ್ಟು SPRO. ಸೊ SPROಗೆ ಹೋಗಬೇಕು. ಅದಾದಮೇಲೆ ನೀವು ರೆಫರೆನ್ಸ್ IMG ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲ ಡೈರೆಕ್ಟ್ ಅಂದರೆ SIMG. ಸೊ SIMGಗಾದ್ರೂ ಹೋಗ್ಬೋದು. ಓಕೆ, ಸೊ ನಾವು ವಾಟ್ ಐ ವಿಲ್ ಡೂ, ವಿಲ್ ಗೋ ಟು SPRO ಫಸ್ಟ್, ಎಂಟರ್. ಸಾರಿ, SPROಲ್ಲಿ ಇದೆಯಲ್ವಾ, ವಿಲ್ ಗೋ ಬ್ಯಾಕ್. ಸೊ SPRO ಎಂಟರ್, ರೆಫರೆನ್ಸ್ IMG ಮೇಲೆ ಕ್ಲಿಕ್ ಮಾಡಬೇಕು. ಸೊ ರೆಫರೆನ್ಸ್ IMG ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಪಾತ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ.
ಸೊ ನಿಮ್ಗೆ ಹೇಳ್ತೀನಿ ಯಾವ ಪಾತ್ ಏನು ಮಾಡಬೇಕು ಅಂತ ನೆಕ್ಸ್ಟ್. ಓಕೆ, ವಿಲ್ ಗೋ ಬ್ಯಾಕ್. ಸೊ SIMG ಹೊಡೆದ್ರು ಕೂಡ ಸೇಮ್ ಅದೇ ಓಪನ್ ಆಗುತ್ತೆ, ಬಟ್ ಡೈರೆಕ್ಟ್ ಓಪನ್ ಆಗುತ್ತೆ, ರೆಫರೆನ್ಸ್ MGಗೆ ಹೋಗೋದಿಲ್ಲ. ಓಕೆ, ಇದು ಅರ್ಥ ಆಯ್ತಾ ಹೆಂಗೆ ಓಪನ್ ಮಾಡಬೇಕು ಅಂತ ಪಾತ. ಸೊ ಇದಾದಮೇಲೆ ನೋಡಿ, ಸೊ ಇದಾದಮೇಲೆ ನೀವು ಹೋಗ್ಬೇಕು ಸ್ಟ್ರಕ್ಚರ್ಗೆ. ಓಕೆ, ಸರ್ ನಮಗೆ ಆಕ್ಸೆಸ್ ಇಲ್ಲ ಸರ್, ಇದು ಹೆಂಗ್ ಗೊತ್ತಾಗ್ತಾನೆ ಇಲ್ಲ. ಸ್ಕ್ರೀನ್ ಎಕ್ಸ್ಪ್ಲೇನ್ ಮಾಡೋದಲ್ಲ, ನಿಮ್ಗೆ ನಾಳೆ ಆಕ್ಸೆಸ್ ಕೊಟ್ಟರೆ ನೀವು ಸ್ಕ್ರೀನ್ ಲಾಗಿನ್ ಆದಮೇಲೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಇವತ್ತು ಅದನ್ನ ಟ್ರೈ ಮಾಡಬೇಕು. ಈ ರೆಕಾರ್ಡಿಂಗು ನಿಮಗೆ ಯೂಟ್ಯೂಬಲ್ಲಿ ಇರುತ್ತೆ. ಆ್ಯಂಡ್ ಇವಾಗ ನಾನು ಏನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅದನ್ನು ನೀವು ನಾಳೆ ಆಕ್ಸೆಸ್ ಬಂದಮೇಲೆ ಲಾಗಿನ್ ಆಗ್ಬಿಟ್ಟು ಟ್ರೈ ಮಾಡಿ. ಓಕೆ ಓಕೆ, ಸೊ ಇವಾಗ ಓಕೆ ಸರ್. ಫಸ್ಟ್ ನಾನು ಇದು ಕಂಪನಿ ಗ್ರೂಪ್ ಆಫ್ ಕಂಪನಿ. ಸೊ ಇದ್ರ ಅಂಡರಲ್ಲಿ ನಾವು ಕಂಪನಿ ಕೋಡ್, ನಾವು ಜಿಯೋ ಪೆಟ್ರೋಲಿಯಂಗೆ ಇವಾಗ SAP ಕಾನ್ಫಿಗರೇಷನ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಯಾವುದು ಗ್ರೂಪ್ ಆಫ್ ಕಂಪನಿ ಕ್ರಿಯೇಟ್ ಮಾಡ್ಕೋಬೇಕು ನಾವು. ಸೊ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂದ್ರೆ ಒಂದೇ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೆ ಒಂದೇ. ಓಕೆ, ಸೊ ಇದ್ರ ಅಂಡರಲ್ಲಿ ಡೆಫಿನೇಷನ್. ಓಕೆ, ಸೊ ಡೆಫಿನೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಡೆಫಿನೇಷನ್ ಕ್ಲಿಕ್ ಮಾಡಿದ್ಮೇಲೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಫೈನಾನ್ಷಿಯಲ್ ಅಕೌಂಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮಗೆ ಡಿಫೈನ್ ಕಂಪನಿ, ಡಿಫೈನ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ, ಎಡಿಟ್ ಕಾಪಿ, ಡಿಲೀಟ್ ಚೆಕ್, ಕಂಪನಿ ಕೋಡ್, ಡಿಫೈನ್ ಬಿಸ್ನೆಸ್ ಏರಿಯಾ, ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ಇದೆಲ್ಲ ಆರ್ಗ್ ಸ್ಟ್ರಕ್ಚರ್ಸ್. ಓಕೆ, ಡಿಫರೆಂಟ್ ಆರ್ಗ್ ಸ್ಟ್ರಕ್ಚರ್ಸ್. ಓಕೆ, ಸೊ ಇದರಲ್ಲಿ ನಾನು ಡಿಫೈನ್ ಕಂಪನಿ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಸೊ ಡಿಫೈನ್ ಕಂಪನಿ ಮೇಲೆ ಏನಕ್ಕೆ ಕ್ಲಿಕ್ ಮಾಡ್ತೀನಿ ಅಂದರೆ, ಸೊ ಕ್ರಿಯೇಟ್ ಮಾಡೋದಕ್ಕೆ. ನಾನು ಆಲ್ರೆಡಿ ಈ ಸ್ಕ್ರೀನ್ನ ಇನ್ನೊಂದರಲ್ಲಿ ಓಪನ್ ಮಾಡಿದ್ದೀನಿ T ಕೋಡ್ ಮೂಲಕ. ಇಲ್ಲಿದೆ ನೋಡಿ, ಇದು T ಕೋಡ್ ಮೂಲಕ ಓಪನ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಓಪನ್ ಮಾಡಿರೋದ್ರಿಂದ ನಂಗೊಂದು ಎರರ್ ಬರ್ತಾ ಇರಲಿ ಪಾಪಪ್. ಏನಂತ ಅಂದರೆ, ದಿ ಡೇಟಾ ಈಸ್ ಲಾಕ್ಡ್ ಬೈ ದ ಯೂಸರ್, ಇದು ಯೂಸರ್ ID ನಂದು. ಸೊ ಕ್ಯಾನ್ ಬಿ ಡಿಸ್ಪ್ಲೇಡ್ ಓನ್ಲಿ ಅಂತ. ಏನಕ್ಕೆ ಅಂದರೆ ಆಲ್ರೆಡಿ ಇನ್ನೊಂದು ಓಪನ್ ಮಾಡಿದ್ದೀನಿ. ಬಿಕಾಸ್ ಡು ಯು ವಾಂಟ್ ಟು ಡಿಸ್ಪ್ಲೇ ಲಾಕ್ಡ್ ಡೇಟಾ. ನಾನು ಡಿಸ್ಪ್ಲೇ ಮಾಡಬೇಕು ಅಂದರೆ ಎಸ್ ಕೊಟ್ಟರೆ ಮತ್ತು ಡಿಸ್ಪ್ಲೇ ಆಗೇ ಆಗುತ್ತೆ. ಬಟ್ ನಾನು ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಐ ಆಲ್ರೆಡಿ ಓಪನ್ ಇನ್ ದ T ಕೋಡ್. ಓಕೆನಾ, ಸೊ ಐ ವಿಲ್ ಕ್ಲೋಸ್ ದಿಸ್ ನಾವು. ಐ ವಿಲ್ ಗೋ ಬ್ಯಾಕ್, ಐ ವಿಲ್ ಕ್ಲೋಸ್. ಇವಾಗ ಕ್ಲೋಸ್ ಆಯಿತು. ಇವಾಗ ಇದರಲ್ಲಿ ನಾನು ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಡಿಫೈನ್ ಕಂಪನಿ ಮೇಲೆ ಕ್ಲಿಕ್ ಮಾಡೋದು, ಇವಾಗ ಓಪನ್ ಆಗುತ್ತೆ. ಸಿ, ಇಟ್ಸ್ ಓಪನ್. ಸೊ ಇವಾಗ ನಾನು ಕಂಪನಿ ಕ್ರಿಯೇಟ್ ಮಾಡಬೇಕು, ರೈಟ್. ಸೊ ಐ ಹ್ಯಾವ್ ಟು ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ನ್ಯೂ ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವು ಕಂಪನಿ ಕ್ರಿಯೇಟ್ ಮಾಡೋದಕ್ಕೆ ಏನೇನು ಡೀಟೇಲ್ಸ್ ಬೇಕು ಇದೆಲ್ಲ ಕೊಡುತ್ತೆ. ಓಕೆ, ಸೊ ಇವಾಗ ನಾವು ಕಂಪನಿ ಕ್ರಿಯೇಟ್ ಮಾಡಬೇಕಲ್ವಾ ರಿಲಯನ್ಸ್ಗೆ. ಸೊ ನಾನು ರಿಲಯನ್ಸ್ಗೆ ಒಂದು ಕೋಡ್ ಹಾಕಿದ್ದೀನಲ್ವಾ, RELGR ಅಂತ. ಸೊ ಆ ಕೋಡ್ ಹಾಕೋಣ, RELGR. ಸೊ ಇದು 5 ಕ್ಯಾರೆಕ್ಟರ್ಸ್, 6 ಕ್ಯಾರೆಕ್ಟರ್ಸ್ ಆಗಿ ತೊಗೊಳುತ್ತೆ ಟೋಟಲ್ಲು. ಸೊ ನೀವು 6 ಕ್ಯಾರೆಕ್ಟರ್ಸ್ ಬೇಕು ಅಂತಂದರೆ ಇನ್ನೊಂದು ಕಂಪನಿ ಏನಾದ್ರು ಹಾಕೋಬೋದು. ಸೊ ಇಲ್ಲಾಂದರೆ ಈ ಥರ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ನೇಮಲ್ಲಿ ನೀವು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಓಕೆ, ಸೊ ರಿಲಯನ್ಸ್ ಗ್ರೂಪ್ ಆಫ್ ಕಂಪನಿ ಅಂತ ಹಾಕ್ಬೋದು. ಸೊ ಡಿಸ್ಕ್ರಿಪ್ಷನ್ಗೆ ಸೊ ನೇಮ್ ಟು ಏನಾದರೂ ಅಂದರೆ ಈ ಕಂಪನಿಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ನೇಮ್ ಟು ಕೊಡೋಂಗಿದ್ರೆ ಅಥವಾ ಅಡಿಷನಲ್ ಡಿಸ್ಕ್ರಿಪ್ಷನ್ಸ್ ಕೊಡೋಂಗಿದ್ರೆ ಕೊಡ್ಬೋದು. ಸೊ ಇಲ್ಲಾಂದರೆ ಸೇಮ್ ಡಿಸ್ಕ್ರಿಪ್ಷನ್ನೇ ಮೇಂಟೈನ್ ಮಾಡಿ ಹಾಕ್ಬೋದು, ಗ್ರೂಪ್ ಆಫ್ ಕಂಪನಿ. ಓಕೆ, ಸೊ ನೆಕ್ಸ್ಟ್ ಸ್ಟ್ರೀಟ್ ಅಡ್ರೆಸ್, ಇಲ್ಲೇ ಅಡ್ರೆಸ್ ಬರುತ್ತೆ ಅದು. ಫಾರ್ ಎಕ್ಸಾಂಪಲ್ ನಾನು ಸೊ ಇವಾಗ ಒಂದು ನಾರ್ಮಲಾಗಿ ಎಕ್ಸಾಂಪಲ್ ಆಗ್ತಾ ಇದ್ದೀನಿ. ಸೊ PO ಬಾಕ್ಸ್ ನಂಬರ್ ಇದ್ದರೆ PO ಬಾಕ್ಸ್ ನಂಬರ್ ಹಾಕಿ. ಸೊ ನೆಕ್ಸ್ಟ್ ಪೋಸ್ಟಲ್ ಬಾಕ್ಸ್ ನಂಬರ್ ಇದ್ದರೆ ಪೋಸ್ಟಲ್ ಬಾಕ್ಸ್ ನಂಬರ್ ಹಾಕಿ. ಓಕೆ, 0012. ಓಕೆ, ಸೊ ಈ ಥರ ಏನಾದ್ರು ಹಾಕೊಳ್ಳಿ. ಸೊ ಸಿಟಿ ಇವಾಗ ನಾವು ಫಾರ್ ಎಕ್ಸಾಂಪಲ್ ಇದು ಮುಂಬೈ ಆರ್ ಬ್ಯಾಂಗ್ಳೂರ್ ಏನೋ ಒಂದು ತೊಗೋಣ. ನಾವು ಬ್ಯಾಂಗ್ಳೂರೇ ತೊಗೋಣ. ಓಕೆ, ಸೊ ಕಂಟ್ರಿ ಬಂದ್ಬಿಟ್ಟು ಇಂಡಿಯಾ IN ಹಾಕೋಣ. ಸೊ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ EN. ಸೊ ಕರೆನ್ಸಿ ಬಂದ್ಬಿಟ್ಟು INR. ಓಕೆ, ಸೊ ಇದು ಒಂದು ಗ್ರೂಪ್ ಆಫ್ ಕಂಪನಿ ಡೀಟೇಲ್ಸ್ ಹಾಕ್ತಾ ಇದ್ದೀನಿ ಇವಾಗ. ಸೊ ಇದನ್ನು ಹಾಕ್ಬಿಟ್ಟು ಸೇವ್ ಮಾಡಬೇಕು. ಇದು ಸೇವ್ ಆಪ್ಷನ್. ಓಕೆ, ಸೇವ್ ಮಾಡಬೇಕು. ಸೊ ಸೇವ್ ಮಾಡೋಕ್ಕಿಂತ ಮುಂಚೆ ಸೊ ನೋಡಿ ಇದೆಲ್ಲ ಚೆಕ್ ಮಾಡ್ಕೋಬೇಕು ಡೀಟೇಲ್ಸ್. ಓಕೆ, ಸೊ ಆಮೇಲೆ ಕೂಡ ನೀವು ಚೇಂಜಸ್ ಮಾಡ್ಬೋದು, ಬಟ್ ಅದು ಹೇಳ್ತೀನಿ ನಾನು. ಸೊ ಯಾವಾಗ ನೀವು ಮೂವ್ ಮಾಡಿದ್ಮೇಲೆ ಚೇಂಜಸ್ ಮಾಡೋದಕ್ಕಾಗಲ್ಲ ಅಂತ. ಓಕೆ, ಸೊ ಇವಾಗ ಇದನ್ನ ಸೇವ್ ಮಾಡಬೇಕು ಅಂದರೆ ಕ್ಲಿಕ್ ಆನ್ ಸೇವ್. ನೀವು ಕ್ಲಿಕ್ ಆನ್ ಸೇವ್ ಕೊಟ್ಟ ತಕ್ಷಣ ನಿಮಗೊಂದು ಪಾಪಪ್ ಬರುತ್ತೆ. ಓಕೆ, ಸೊ ಇದನ್ನು ನಾವು ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ ಆರ್ TR ಅಂತ ಕರಿತೀವಿ. ಕಸ್ಟಮೈಸೇಷನ್ ರಿಕ್ವೆಸ್ಟ್ ಆರ್ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ ಆರ್ TR ಅಂತ ಕರಿತೀವಿ ನಾವು. ಸೊ ಇದನ್ನು ನೀವು ರಿಯಲ್ ಟೈಮಲ್ಲಿ ಒಂದು ನ್ಯೂ TRನೇ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗಲೂ ಕೂಡ TRನೇ ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ನೀವೇನು ಕಾನ್ಫಿಗರೇಷನ್ಸ್ ಮಾಡ್ತೀರಾ ಅದು ನಿಮ್ಮ TRಲ್ಲಿ ಸೇವ್ ಆಗಿರಬೇಕು. ಓಕೆ, ಸೊ ನಿಮ್ಮ TRಲ್ಲಿ ಸೇವ್ ಆಗಿರಬೇಕು. ಸೊ ನಾನಿವಾಗ ಐ ವಿಲ್ ಕ್ಲಿಕ್ ಆನ್ ಕ್ರಿಯೇಟ್ ರಿಕ್ವೆಸ್ಟ್. ಕ್ರಿಯೇಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೊಸದೊಂದು ರಿಕ್ವೆಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೇಳುತ್ತೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಿ. ಸೊ ನಾನು ಕಾನ್ಫಿಗರೇಷನ್ಸ್ ಮಾಡ್ತಾ ಇದ್ನಲ್ವಾ ರಿಲಯನ್ಸ್ ಗ್ರೂಪ್ಗೆ. ಸೊ ನಾನು ಹಾಕ್ತೀನಿ. ಸೊ ಆರ್ಗ್ ಸ್ಟ್ರಕ್ಚರ್ ಆರ್ ಆರ್ಗ್ ಸ್ಟ್ರಕ್ಚರ್ configuration. Okay, configuration of Reliance.
ರಿಲಯನ್ಸ್. ಸೊ ಹಿಂಗೆ ರಿಲಯನ್ಸ್ ಅವ್ರು ಹಾಕ್ಬೋದು, ಇಲ್ಲ ನಾವು ಕಂಪ್ಲೀಟಾಗಿ ನಾವು ಜಿಯೋಗೆ ಮಾಡ್ತಿದ್ದೀವಿ ಅಂದರೆ ನೀವು ಜಿಯೋನು ಹಾಕೋಬೋದು, ಜಿಯೋ ಕೂಡ ಹಾಕೋ. ಸೊ ಜಿಯೋ ಪೆಟ್ರೋಲಿಯಂ ಅಂತ ಏನಿಲ್ಲ, ಫ್ಯೂಯಲ್ಸ್ ಅಂತ ಹಾಕ್ಕೊಡ್ತೀನಿ, ಯಾಕೆಂದರೆ ಎರಡೂ ಬರುತ್ತಲ್ಲ. ಓಕೆ, ಸೊ ನೆಕ್ಸ್ಟ್ ಸೇವ್ ಇಟ್. ಇಲ್ಲಿ ಸೇವ್ ಬಟನ್ ಇದೆಯಲ್ಲ, ಇದು ಸೇವ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಸೊ ಆ ನಂಬರ್ನ ನೀವು ಯೂಸ್ ಮಾಡಬೇಕು ಕಾನ್ಫಿಗರೇಷನ್ಸ್ಗೆ. ಓಕೆ, ಸೇವ್ ಇಟ್. ಸೊ ನೋಡಿ, ಇವಾಗ ಒಂದು ಕೋಡ್ ಜನ್ರೇಟ್ ಆಯ್ತಿದ್ದು, ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಇದನ್ನು ಸೇವ್ ಮಾಡಿ ಇಟ್ಕೊಂಡಿರಿ. ಓಕೆ, ಸೊ ಇದನ್ನು ನೀವು ಸೇವ್ ಮಾಡ್ಕೊಂಡಿಲ್ಲ ಅಂದ್ರೂ ಸಿಗುತ್ತೆ, SC09 ಹೋದ್ರೆ ಸಿಗುತ್ತೆ. ಬಟ್ ಸ್ಟಿಲ್ ನಿಮಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ವಾ, ಸೊ ಬಿಗಿನಿಂಗಲ್ಲಿ ಅದನ್ನೊಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಯಾವಾಗಲೂ ನೀವು SC09 ಕಾಪಿ ಮಾಡ್ಕೊಳೋದಕ್ಕೆ ನಿಮಗೂ ಸ್ವಲ್ಪ ಇರಿಟೇಟ್ ಅನಿಸುತ್ತೆ, ಫಸ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಟಿನ್ಯೂ. ಸೊ ನೀವು ನಾನೇನು ಮೇಂಟೈನ್ ಡೇಟಾ ಸೇವ್ಡ್ ಅಂತ ಬಂತು. ಸೊ ನಾನು ಯಾವ ಥರ ಮೇಂಟೈನ್ ಮಾಡಿದ್ದಲ್ಲ ಒಂದು ವರ್ಕ್ಶೀಟ್, ನೀವು ಇದೇ ಥರ ಮೇಂಟೈನ್ ಮಾಡ್ಕೊಳ್ಳಿ ನಿಮ್ಮ ಕಂಪನಿ ಕೋಡ್ ಕಾನ್ಫಿಗರೇಷನ್ಸ್ಗೆ. ಓಕೆ, ಸೊ ಇವಾಗ ನಾನು ಜಿಯೋ ಫ್ಯೂಯಲ್ಸ್ ಅಂತ ಹಾಕ್ತೀನಿ, ಜಿಯೋ ಪೆಟ್ರೋಲ್ ಹಾಕಿದ್ನಲ್ವಾ, ಜಿಯೋ ಫ್ಯೂಯಲ್ಸ್ ಅಂತಲೇ ಹಾಕ್ತೀನಿ, ಅಥವಾ ಜಿಯೋ ಎನರ್ಜಿ ಆರ್ ಫ್ಯೂಯಲ್ಸ್ ಅಂತ ಹಾಕ್ಬಿಟ್ಟಿದ್ದೀನಿ, ಫ್ಯೂಯಲ್ಸ್ನೇ ಹಾಕ್ಬಿಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದು ಸೇವ್ ಆಯಿತು. ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಕಂಪನಿ ಕ್ರಿಯೇಟ್ ಮಾಡಿದ್ವಿ ನಾವು. ಓಕೆನಾ, ಸೊ ಇವಾಗ ಕಂಪನಿ ಬಂದ್ಬಿಟ್ಟು ಇಲ್ಲಿ ಹಾಕ್ಬಿಡ್ತೀನಿ. ಸೊ ಕಂಪನಿ ಕ್ರಿಯೇಟ್ ಮಾಡಿದ್ವಲ್ವಾ, ಸೊ ಪಾತ್ ಮುಖಾಂತರ ಹೋಗಿ ನೀವು ಟಿ ಕೋಡ್ ಮುಖಾಂತರ ಹೋಗೋದಾದರೆ OX15 ಟಿ ಕೋಡ್. ಓಕೆ, ಸೊ ಕಂಪನಿ ನಾವು ಯಾವ್ದು ಮಾಡಿದ್ವಿ ಇವಾಗ ಅವ್ನು ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಕಂಪನಿ ಬಂದ್ಬಿಟ್ಟು RELGR ಅಂತ ಮಾಡಿದ್ವಿ, ಕರೆಕ್ಟ್. ಸೊ ಇದು ಕಂಪನಿ. ಸೊ ನೆಕ್ಸ್ಟ್ ಇಲ್ಲಿ ಕಂಪನಿ ಕೋಡ್. ಓಕೆ, ಸೊ ಟಿ ಕೋಡ್ ಬೇಕು ಅಂದರೆ OX02 ಇಸ್ ದ ಟಿ ಕೋಡ್. ಸೊ ಟಿ ಕೋಡ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ, ನೆಕ್ಸ್ಟ್ ಹೋಗ್ತಾ ನಿಮಗೆ ಅದು ಹೇಳ್ತೀನಿ. ಸೊ ಯಾವ ಥರ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ, ಸೊ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಓಕೆ, ಸೊ ಜಸ್ಟ್ ಫೋಕಸ್ ಆನ್ ಕಾನ್ಫಿಗರೇಷನ್ ಪಾರ್ಟ್, ಟಿ ಕೋಡ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಷ್ಟೇ. ಓಕೆ, ಸೊ ಜಿಯೋ ಫ್ಯೂಯಲ್ಸ್ ಅಲ್ವಾ ನಾವು ಮಾಡಬೇಕಾಗಿರೋದು. ಸೊ ನಾನು ಜಿಯೋ ಫ್ಯೂಯಲ್ಸ್ಗೆ JIFL ಅಂತ ಒಂದು ಕೋಡ್ ಕೊಡ್ತೀನಿ. ಓಕೆ, ಇದನ್ನು ಹೇಳ್ತೀನಿ ಎಲ್ಲಿ ಮೇಂಟೈನ್ ಮಾಡಬೇಕು ಅಂತ. ಸೊ ಇವಾಗ ನಾನೇನು ಮಾಡಿದೆ, ಕಂಪನಿನ ಕ್ರಿಯೇಟ್ ಮಾಡಿದೆ. ಸೊ ನೆಕ್ಸ್ಟ್ ನಾವು ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಬೇಕು. ಸೊ ಕಂಪನಿ ಕೋಡ್ ಕ್ರಿಯೇಟ್ ಮಾಡಬೇಕು ಅಂದರೆ ಎಡಿಟ್, ಕಾಪಿ, ಡಿಲೀಟ್, ಚೆಕ್ ಕಂಪನಿ ಕೋಡ್ ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಕಾಪಿ, ಡಿಲೀಟ್, ಚೆಕ್ಗೆ, ಇದು ಎಡಿಟ್ ಕಂಪನಿ ಕೋಡ್ ಡೇಟಾ. ಸೊ ಇವಾಗ ನಾನು ಎಡಿಟ್ ಕಂಪನಿ ಕೋಡ್ ಡೇಟಾ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನೋಡಿ ಇದು ಆಲ್ರೆಡಿ ನಾನು ಸ್ಕ್ರೀನಲ್ಲಿ ಓಪನ್ ಮಾಡಿದ್ದಲ್ವ ಟಿ ಕೋಡಲ್ಲಿ, ಅದಕ್ಕೆ ಲಾಕ್ಡ್ ಅಂತ ತೋರಿಸ್ತೇನೆ. ಐ ವಿಲ್ ಕ್ಲೋಸ್ ದಟ್. ಸೊ ಇದನ್ನ ಕ್ಲೋಸ್ ಮಾಡೋಣ, ವಿಲ್ ಗೋ ಬ್ಯಾಕ್. ಸೊ ಇವಾಗ ಮತ್ತೆ ಓಪನ್ ಮಾಡೋಣ. ಸೊ ಎಡಿಟ್ ಕಂಪನಿ ಕೋಡ್ ಡೇಟಾ. ಸೊ ಇವಾಗ ಓಪನ್ ಆಯಿತು. ಸೊ ನೀವು ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕಂಪನಿ ಕೋಡ್ ಹಾಕಬೇಕು. ಸೊ ಕಂಪನಿ ಕೋಡ್ ಬಂದ್ಬಿಟ್ಟು ಯಾವಾಗಲೂ ನಿಮಗೆ 4 ಕ್ಯಾರೆಕ್ಟರ್ಸ್ನೇ ತೊಗೊಳೋದು, 4 ಡಿಜಿಟ್ಸ್ನೇ ತೊಗೊಳೋದು. ಓಕೆ, ಸೊ ಅದಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ. ಸೊ ನೀವು ಏನಿದ್ರು ನೇಮಲ್ಲೇ ಚೇಂಜಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಾವು ಕೋಡ್ನ ಹಾಕ್ಕೊತಾ ಇದ್ದೀನಿ. ಸೊ ನ್ಯೂಮರಿಕ್ ಅಥವಾ ಆಲ್ಫಾಬೆಟಿಕ್ ಯಾವ್ದಾದ್ರು ತೊಗೋಬೋದು. ಓಕೆ, ಸೊ JIFL ಅಂತ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಅಲ್ವಾ. ಸೊ JIFLನೇ ಹಾಕ್ತೀನಿ. ಸೊ ಕಂಪನಿ ಕೋಡ್ ಹಾಕ್ತೀನಿ ಇವಾಗ. ಸೊ ಐ ಮೀನ್ ಕಂಪನಿ ನೇಮ್. ಸೊ ಕಂಪನಿ ನೇಮ್ ಬಂದ್ಬಿಟ್ಟು ಜಿಯೋ ಫ್ಯೂಯಲ್ಸ್. ಓಕೆ, ಜಿಯೋ ಫ್ಯೂಯಲ್ಸ್. ಸಿಟಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಹಾಕೋಣ. ಕಂಟ್ರಿ IN, ಕರೆನ್ಸಿ INR, ಲ್ಯಾಂಗ್ವೇಜ್ IN. ಓಕೆ, ಇಂಗ್ಲೀಷ್. ಓಕೆ, ಸೊ ನಿಮಗೆ ಎಲ್ಲದೂ ಇಲ್ಲೇ ಸಿಗುತ್ತೆ. ಡ್ರಾಪ್ ಡೌನ್ ಓಪನ್ ಮಾಡಿದ್ರೆ ನಿಮಗೆ ಮಲ್ಟಿಪಲ್ ಲ್ಯಾಂಗ್ವೇಜು ಸಿಗುತ್ತೆ. ಸೊ ನೀವು ಏನಲ್ಲದೆ ಬೇರೆ ಹಾಕಿದ್ರೆ ತೊಗೊಳಲ್ಲ ಅದು. ಇಲ್ಲಿ ಆಲ್ರೆಡಿ SAP ಆಲ್ರೆಡಿ ಎಕ್ಸಿಸ್ಟಿಂಗ್ ಡೀಟೇಲ್ಸ್ ಇರುತ್ತೆ ತುಂಬ ನೋಡಿ. ಸೊ ಇಲ್ಲಿ ತುಂಬ ಇದೆ ಲ್ಯಾಂಗ್ವೇಜಸ್. ಸೊ ಯಾವ ಲ್ಯಾಂಗ್ವೇಜ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಲೈಕ್ ಕಂಟ್ರಿ ಸ್ಪೆಸಿಫಿಕ್ ಇರುತ್ತೆ ಆಲ್ಮೋಸ್ಟ್. ಓಕೆನಾ, ಗೋ ಬ್ಯಾಕ್. ಸೊ INR ಹಾಕಿದ್ದೀನಿ, ಸೇವ್ ಇಟ್. ಸೊ ಸೇವ್ ಮಾಡಿದಾಗ ಇಲ್ಲಿ ನಿಮಗೆ ಕಂಪನಿದು ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ನ ಕೇಳುತ್ತೆ ಅವಾಗ. ಸೊ ಇಲ್ಲಿ ನೀವು ಹಾಕಬೇಕು. ಸೊ ಟೈಟಲಲ್ಲಿ ನೀವು ಕಂಪನಿನ ಅಥವಾ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ಸಾ, ಸೊ ಯಾರು ಅಂತ ಹಾಕಬೇಕು. ಸೊ ಇದೆಲ್ಲ ಏನಕ್ಕೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಇವೆಲ್ಲ ಏನಕ್ಕಿದೆ ಅಂದರೆ, ಕೆಲವೊಬ್ಬೊಬ್ಬರು ಪರ್ಸ್ನಲಿ ಕೂಡ SAP ಇಂಪ್ಲಿಮೆಂಟೇಷನ್ ಮಾಡಿಸ್ಕೊತಾರೆ. ಸೊ ಯಾವ ಥರ ಅಂದರೆ ದೊಡ್ಡ ಬಿಸ್ನೆಸ್ ಮ್ಯಾನು ಅಥವಾ ಯಾರೋ ಪೊಲಿಟಿಷಿಯನ್ಸ್ ಇರ್ಬೋದು, ಅಥವಾ ದೊಡ್ಡ ಡಾಕ್ಟರ್ಸು. ಸೊ ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಅವ್ರದ್ದು ಪರ್ಸ್ನಲ್ ಅಕೌಂಟ್ಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಸೊ ಅವರು ಪರ್ಸ್ನಲಾಗಿ ಕೂಡ SAPನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗಾದ್ರೆ ಮಿಸ್ಟರ್ ಮಿಸ್ಸಸ್ ಅಥವಾ ಮಿಸ್ಟರ್ ಮಿಸ್ಸಸ್ನ ಯೂಸ್ ಮಾಡ್ತೀವಿ ನಾರ್ಮಲಿ. ಸೊ ಇವಾಗ ನಾವು ಒಂದು ಕಂಪ್ನಿ ಮಾಡ್ತಿದ್ದೀವಲ್ವಾ, ಸೊ ಹಂಗಾಗಿ ಕಂಪನಿ ತೊಗೊಳ್ಳೋಣ. ಓಕೆ,
ಸೊ ಕಂಪನಿ ನೇಮ್ ಏನು, ಜಿಯೋ ಫ್ಯೂಯಲ್ಸ್. ಓಕೆ, ಜಿಯೋ ಫ್ಯೂಯಲ್ಸ್ ಆರ್ ಜಿಯೋ ಫ್ಯೂಯಲ್ಸ್ ಲಿಮಿಟೆಡ್. ಓಕೆ, ಇನ್ನೊಂದು ಹಾಕೋಣ. ಓಕೆನಾ. ಸೊ ಇವಾಗ ನೆಕ್ಸ್ಟು ಸರ್ಚ್ ಟ್ಯಾಬ್. ಸೊ ಈ ಕಂಪನಿ ಕೋಡ್ನ ನೀವೇನಾದರೂ ಸರ್ಚ್ ಮಾಡಬೇಕು ಅಂತಂದಾಗ ಟೇಬಲ್ ಲೆವೆಲಲ್ಲಿ, ಸೊ ಅದಕ್ಕೊಂದು ಸರ್ಚ್ ಟೈಮ್ ಅಥವಾ ಒಂದು ಕೋಡ್ ಅಂತ ಕೊಟ್ಕೊಂಡಿರ್ಬೋದು. ಕೋಡ್ ಕೊಟ್ಟರೆ ಬರುತ್ತೆ. ಸೊ ಇಲ್ಲ ನೀವು ಜಿಯೋ ಅಂತಲೇ ಹಾಕಿ, ಇಲ್ಲ ಜಿಯೋ ಫ್ಯೂಯಲ್ಸ್ ಅಂತಲೇ ಹಾಕ್ಬೋದು. ಓಕೆ, ಸೊ ನೆಕ್ಸ್ಟ್ ಸ್ಟ್ರೀಟ್ ಕೇಳುತ್ತೆ, ಅಡ್ರೆಸ್ ಕೇಳುತ್ತೆ. ಸೊ ಪೋಸ್ಟಲ್ ಕೋಡು, ಅಡ್ರೆಸ್ಸು ಇದೆಲ್ಲ ಕೊಡಬೇಕು. ಓಕೆ, ಸೊ 0012 ಆ್ಯಂಡ್ IN. ರೀಸನ್ ಬಂದ್ಬಿಟ್ಟು ಕರ್ನಾಟಕ ಅಲ್ವಾ, ಬ್ಯಾಂಗ್ಳೂರು. ಸೊ ಕರ್ನಾಟಕ ರೀಸನ್ಗೆ 10 ಅನ್ಸುತ್ತೆ ಕೋಡು. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಟ್ಸ್ ಲೋಡಿಂಗ್. ಸೊ 10 ಬಿಹಾರ್ ಇದೆ, ಕರ್ನಾಟಕ ಎಷ್ಟಿದೆ, ಕೆ ಅಂತ ಇದೆಯಲ್ಲ. ಸೊ 29 ಇದೆ. ಓಕೆ, ಸೊ 29 ತೊಗೊಳ್ಳಿ. ಸೊ ಅದಾದ್ಮೇಲೆ ಪೋಸ್ಟಲ್ ಕೋಡ್ಸು. ಸೊ 560012. ಓಕೆ, ಸೊ ಇಂಗ್ಲೀಷ್ ಇದೆ, ಎಲ್ಲ ಇದೆ. ಸೊ ಇನ್ನೇನಾದ್ರು ಬೇರೆ ಡೀಟೇಲ್ಸ್ ಬೇಕು ಅಂದರೆ ನೀವು ಹಾಕೋಬೋದು ಅಷ್ಟೇ. ಇಮೇಲ್ ಐ ಡಿ ಬೇಕು, ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಬೇಕು, ಮೊಬೈಲ್ ನಂಬರ್. ಸೊ ರಿಜಿಸ್ಟರ್ಡ್ ಕೊಡ್ತಾರಲ್ವ ಡೀಟೇಲ್ಸು, ಸೊ ಅದನ್ನೆಲ್ಲ ಇಲ್ಲಿ ಹಾಕ್ಬೋದು. ಓಕೆ, ಸೊ ನೆಕ್ಸ್ಟ್ ಎಂಟರ್. ಸ್ಪೆಸಿಫೈ PO ಬಾಕ್ಸ್ ಫಾರ್ ದ ಪೋಸ್ಟಲ್ ಕೋಡ್. PO ಬಾಕ್ಸ್ ಹಾಕಿಲ್ಲ. ಓಕೆ, ಸೊ ಇದಕ್ಕೊಂದು ಕೋಡ್ ಹಾಕೋಣ. ಸೊ ನೆಕ್ಸ್ಟ್ ಎಂಟರ್. ಓಕೆ, ಸೊ ಇವಾಗ ನೀವು TR ನಾವೇನು ಕ್ರಿಯೇಟ್ ಮಾಡಿದ್ವಲ್ಲ ಅದೇ TR ಬರುತ್ತೆ ಪಾಪಪ್ಪು. ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. 3060 ಅದೇ ಇದೆ. ಇದರ ಅಂಡರಲ್ಲಿ ಸೇವ್ ಮಾಡ್ತೀವಿ. ಸೊ ನೀವೇನೇ ಕಾನ್ಫಿಗರೇಷನ್ಸ್ ಮಾಡಿ ಸೇವ್ ಮಾಡಿದ್ರೂ ಒಂದು ಟ್ರಾನ್ಸ್ಪೋರ್ಟ್, ಒಂದು TR ಅಂಡರಲ್ಲಿ ಸೇವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಈ TRನ, ಟ್ರಾನ್ಸ್ಪೋರ್ಟ್ನ ಅಂದರೆ ಒಂದು ಸಿಸ್ಟಮಿಂದ ಅನದರ್ ಸಿಸ್ಟಮ್ಗೆ ಮೂವ್ ಮಾಡೋದಕ್ಕೆ. ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ ಥಿಯರಿಟಿಕಲ್ ಕ್ಲಾಸ್ ಮಾಡಿದಾಗ್ದೇ ಹೇಳಿದ್ದೆ ನಾನು ನಿಮಗೆ ಏನಂತ. ಫಸ್ಟು ನಾವು ಕಾನ್ಫಿಗರೇಷನ್ಸ್ ಎಲ್ಲ ಮಾಡೋದು ಡೆವಲಪ್ಮೆಂಟ್ ಕ್ಲೈಂಟಲ್ಲಿ. ಡೆವಲಪ್ಮೆಂಟ್ ಕ್ಲೈಂಟ್ ಅಂದರೆ ಗೋಲ್ಡನ್ ಕ್ಲೈಂಟ್ ಅಂತ ಕರಿತೀವಿ. ಸೊ ಡೆವಲಪ್ಮೆಂಟ್ ಕ್ಲೈಂಟಲ್ಲಿ ಕಾನ್ಫಿಗರೇಷನ್ಸ್ ಮಾಡ್ತೀವಿ. ಸೊ ಟೆಸ್ಟಿಂಗ್ ಕ್ಲೈಂಟಲ್ಲಿ ನಾವು ಟೆಸ್ಟಿಂಗ್ ಮಾಡ್ತೀವಿ. ಅದಾದಮೇಲೆ ಕ್ವಾಲಿಟಿ ಸರ್ವರಲ್ಲಿ ಸೊ ಅಗೇನ್ ನಾವು UAT ಟೆಸ್ಟಿಂಗ್ ಅಥವಾ UAT ಟ್ರೈನಿಂಗ್ ಕೊಡೋದಕ್ಕೆ ಅಥವಾ ಇಂಟಿಗ್ರೇಷನ್ ಟೆಸ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದಾದಮೇಲೆ ಪ್ರೀ ಪ್ರೊಡಕ್ಷನ್ನು ಅಥವಾ ಪ್ರೊಡಕ್ಷನ್ ಸಿಸ್ಟಮ್ಗೆ ಡೈರೆಕ್ಟು ಡೇಟಾನ ಮೂವ್ ಮಾಡ್ತೀವಿ. ಸೊ ಇದು ಮೂವ್ ಮಾಡೋದಕ್ಕೆ ಸೊ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತೀವಿ ನಾವು, TRನ ಯೂಸ್ ಮಾಡ್ತೀವಿ. ಓಕೆ, ಸೊ ದಟ್ಸ್ ವಾಟ್ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್. ಓಕೆ, ಸೊ ಇವಾಗ ನಿಮ್ಗೆ TR ಅಂದ್ರೆ ಏನು ಅಂತ ಅರ್ಥ ಆಗಿರುತ್ತೆ ಈಸಿಯಾಗಿ, ರೈಟ್. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಮಗೆ ಒಂದು ಇವಾಗ TR ಕಾನ್ಸೆಪ್ಟಲ್ಲಿ TR ಅಂದರೆ ಏನಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ನಾವು ಏನು ಮಾಡಿದ್ವಿ, ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ನೀವು ಇದನ್ನು ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಇಲ್ಲಿ ಸಿಕ್ಬಿಡುತ್ತೆ ನೋಡಿ. ನೀವು ಮತ್ತೆ ಡಿಸ್ಪ್ಲೇ ಮಾಡಬೇಕು ಅಂದರೆ ನೋಡಿ ಇವಾಗ. ಸೊ ಕಾಪಿ ಡಿಲೀಟ್ ಇಲ್ಲಿಗಾದ್ರೂ ಹೋಗ್ಬೋದು, ಇಲ್ಲಿಗಾದ್ರೂ ಹೋಗ್ಬೋದು, ಎಲ್ಲೋದ್ರೂ ನಿಮಗೆ ಡಿಸ್ಪ್ಲೇ ಆಗಿಬಿಡುತ್ತೆ. ಪೊಸಿಷನ್ಗೆ ಹೋಗ್ಬಿಟ್ಟು ಸೊ ನೀವೇನು ಕ್ರಿಯೇಟ್ ಮಾಡಿದ್ರೆ ಅದನ್ನ ಹಾಕಿ ಅಷ್ಟೇ. ಸೊ ನಾವು ಜಿಯೋ ಫ್ಯೂಯಲ್ಸ್ ಅಲ್ವಾ, JFL ಅಂತ ಹಾಕಿದ್ನಲ್ವಾ, ಎಂಟರ್. ಸೊ ನೋಡಿ ಇಲ್ಲಿ ಬಂತು ಜಿಯೋ ಫ್ಯೂಯಲ್ಸ್. ಇದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಡೀಟೇಲ್ಸ್ ಚೆಕ್ ಮಾಡ್ತೀನಿ ಅಂದರೆ ಮತ್ತೆ ಸೊ ಇನ್ನೊಂದ್ಸಲ ಚೆಕ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಡೀಟೇಲ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಸೊ ನಾವು ಏನೇನು ಮೇಂಟೈನ್ ಮಾಡಿದ್ವಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಈ ಥರ ಡೀಟೇಲ್ಸ್ನ ಚೆಕ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾವೇನು ಮಾಡಿದ್ವಿ, ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ವಿ. ಸೊ ಕಂಪನಿ ಕೋಡ್ ಅಂಡರಲ್ಲಿ ಒಂದು ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಅದೇನಾಗುತ್ತೆ, ಕಂಪನಿ ಕೋಡ್ಸ್ ಏನು ಕ್ರಿಯೇಟ್ ಮಾಡಿದ್ದೀವಲ್ವಾ, ಸೊ ಇದೆಲ್ಲ ಕಾನ್ಫಿಗರೇಷನ್ಸು ಸೊ ಅದರಲ್ಲಿ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಾವು ಏನೇನು ಕಾನ್ಫಿಗರೇಷನ್ಸ್ ಮಾಡಿದ್ರು ಅದರಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ನಿಮಗೆ ಬಿಸ್ನೆಸ್ ಏರಿಯಾ, ಫಂಕ್ಷನಲ್ ಏರಿಯಾಸ್ ಈ ಥರ ತುಂಬ ಇರುತ್ತೆ. ಸೊ ಇದು ನಿಮ್ಗೆ ಬೇಕು ಅಂದರೆ ಸೊ ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೇಮ್ ಎಲ್ಲ ಇದೇ ಥರನೇ ಡಿಫೈನ್ ಮಾಡೋದು. ಓಕೆನಾ, ಆರ್ಕಿಟೆಕ್ಚರಲ್ಲಿ ಮಾತ್ರ ಎಲ್ಲ ಎಲಿಮೆಂಟ್ಸು ಅದೇ ಥರನೇ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಡಿಫೈನ್ ಬಿಸ್ನೆಸ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ಬಿಸ್ನೆಸ್ ಏರಿಯಾ ಹಾಕ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಏರಿಯಾ ನೀವು ಹೆಂಗೆ ಅಂದರೆ ಸೊ ಜಿಯೋಗ್ರಫಿಕಲ್ ರೀಜನ್ ವೈಸ್ ಕೂಡ ಡಿಫೈನ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಬ್ರ್ಯಾಂಚ್ ವೈಸು ಅಥವಾ ಪರ್ಟಿಕ್ಯುಲರ್ಲಿ ನೀವೇನಾದರೂ ಡಿವಿಷನ್ಸ್ ಅಥವಾ ಮಾಡ್ಕೊಂಡಿದ್ರೆ ಆ ಥರ ನೀವು ಅದನ್ನ ಡಿವೈಡ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಬಿಸ್ನೆಸ್ ಏರಿಯಾನ ಒಂದು ಸ್ಟೇಟ್ ವೈಸ್ ಅಂತ ಅಂದ್ಕೋಣ. ಸೊ ಜಿಯೋ ಆಗಲ್ವಾ, ಸೊ ನಾನೇ ಮಾಡ್ತೀನಿ ಜಿಯೋ ಕರ್ನಾಟಕ ಅಂತ ಹಾಕ್ತೀನಿ. ಸೇಮ್ ಅದೇ ಥರನೇ ಸೊ ಇದು ಜಿಯೋ ತೆಲಂಗಾಣ. ಓಕೆ,
ಸೊ ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ ಸ್ಟೇಟ್ ವೈಸೇ ಮಾಡಬೇಕು ಅಂತ ಏನಿಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಬಿಸ್ನೆಸ್ ಆರ್ಕಿಟೆಕ್ಚರ್ ಹೆಂಗಿರುತ್ತೋ ಅದ್ರ ಮೇಲೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಸ್ಟೇಟ್ ವೈಸ್ ಇತ್ತು ಅಂದರೆ ಸ್ಟೇಟ್ ವೈಸ್ ಮಾಡ್ಕೋಬೋದು. ಜಿಯೋಗ್ರಫಿಕಲ್ ರೀಸನ್ ವೈಸ್ ಇತ್ತು ಅಂದರೆ ಇವಾಗ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಈ ಥರ ಗ್ರೂಪಿಂಗ್ ಇತ್ತು ಅಂದರೆ ಆ ಥರ ಕೂಡ ಬಿಸ್ನೆಸ್ ಏರಿಯಾಸ್ನ ಮೇಂಟೈನ್ ಮಾಡ್ಬೋದು. ಇಲ್ಲ ಈ ಥರನೂ ಇಲ್ದಲೇ ಅವರು ಸಪ್ರೇಟ್ ಏನಾದ್ರು ಬಿಸ್ನೆಸ್ ಏರಿಯಾಸ್ ಮೇಂಟೈನ್ ಮಾಡಿದ್ರು ಆ್ಯಸ್ ಪರ್ ದೇರ್ ಪ್ಲ್ಯಾನ್ಸ್ ಆರ್ ಸಮಥಿಂಗ್. ಸೊ ಪ್ರೊಡಕ್ಷನ್ ಏರಿಯಾ, ಪ್ರೊಡಕ್ಷನ್ ಪ್ಲ್ಯಾಂಟ್ಸ್ ಎಲ್ಲೆಲ್ಲಿದೆ, ಸೊ ಅದರ ಇಂಡಸ್ಟ್ರಿ ವೈಸು, ಫ್ಯಾಕ್ಟ್ರಿ ವೈಸ್ ಆ ಥರ ಏನಾದರೂ ಮಾಡ್ಕೊಂಡಿದ್ರು ಅಂತಂದರೆ ಸೊ ಆ ಥರ ಕೂಡ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ, ಇದು ನಾವು ಜಿಯೋ ಫ್ಯೂಯಲ್ಸ್ ಆಗಿರೋದ್ರಿಂದ ನಾವು ಸ್ಟೇಟ್ ವೈಸ್ ಮಾಡ್ಕೊತಾ ಇದ್ದೀನಿ. ಬೇರೆ ಬೇರೆ ಥರ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಬಿಸ್ನೆಸ್ದು, ಸೊ ಬೇಸ್ಡ್ ಆನ್ ದಟ್ ಸೊ ವಿ ಹ್ಯಾವ್ ಟು ಡಿಸೈನ್. ಸೊ ಇವಾಗ GAAP ಅಂದ್ಕೋಣ. ಸೊ ಆಂಧ್ರ ಪ್ರದೇಶ್ಗೆ ಓಕೆ. ಸೊ ನೆಕ್ಸ್ಟು ಸೊ ಸೊ ಈ ಥರ ನಿಮ್ಗೆ ಬೇಕು ಅಂದರೆ ನೀವು 100 ಕೂಡ ಮಾಡ್ಕೋಬೋದು. ಓಕೆ, ಸೊ ಸ್ಟೇಟ್ ವೈಸ್ ಆಗಿರೋದ್ರಿಂದ ನೀವು 28 ಸ್ಟೇಟ್ಸ್ದು ಕೂಡ ಮಾಡ್ಕೋಬೋದು. ಓಕೆ, ಸೊ ನಾನೀಗ ಒಂದು 4-5 ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ಈ ಥರ ಡಿಫೈನ್ ಮಾಡ್ತಾ ಹೋಗ್ತೀವಿ. ಅದನ್ನು ಮತ್ತೆ ಸೇವ್ ಮಾಡಬೇಕು, ಮತ್ತು TR ಕೇಳುತ್ತೆ. ಸೊ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ನ ಸೊ ಸೇಮ್ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ ಅಲ್ವಾ ನಮ್ಮದು ಆರ್ಕಿಟೆಕ್ಚರ್ ಕಾನ್ಫಿಗರೇಷನ್ ಆಫ್ ಜಿಯೋ ಫ್ಯೂಯಲ್ಸ್. ಓಕೆ, ಸೊ ಜಿಯೋ ಫ್ಯೂಯಲ್ಸ್ ಅಂತಲ್ಲಿ ಸೇವ್ ಮಾಡಿದ್ವಿ. ಸೊ ಇವಾಗ ಸೇವ್ ಆಯಿತು. ಸೊ ಇವಾಗ ನಾವೇನೇನು ಕಾನ್ಫಿಗರೇಷನ್ಸ್ ಮಾಡಿದ್ವಿ ಇದೆಲ್ಲ ಸೇವ್ ಮಾಡ್ತಾ ಇದ್ದೀವಿ. ಸೊ ಸೇವ್ ಆಗ್ತಾ ಇದೆ 1 by 1. ಓಕೆ, ಸೊ ಇದೇ ಥರ ಫಂಕ್ಷನಲ್ ಏರಿಯಾ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಎಲ್ಲ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಇದನ್ನ ಈ ಥರ ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ, ನಾನು ನಾಳೆ ಕ್ಲಾಸಲ್ಲಿ ಮತ್ತೆ ಹೇಳ್ತೀನಿ, ಕಂಟಿನ್ಯೂ ಮಾಡ್ತೀನಿ ಇದನ್ನೆಲ್ಲ. ಇವಾಗ ನಾವು ಏನು ಡಿಫೈನ್ ಮಾಡಿದ್ದೀವಲ್ಲ ಇದು 3 ಬಿಸ್ನೆಸ್ ಏರಿಯಾಸ್ದು. ಸೊ ಇವಾಗ ಏನು ನಾವು ಬಿಸ್ನೆಸ್ ಏರಿಯಾಸ್ನ ಆಲ್ರೆಡಿ ಸಿಸ್ಟಮಲ್ಲಿ ಡಿಫೈನ್ ಮಾಡಿದ್ವಲ್ಲ, ಸೊ ಈ ಬಿಸ್ನೆಸ್ ಏರಿಯಾಸ್ನ ನಾವು ಅಸೈನ್ ಕೂಡ ಮಾಡ್ತಾ ಹೋಗಬೇಕು. ಸೊ ಯಾವ ಥರ ಅಸೈನ್ ಮಾಡಬೇಕು, ಸೊ ಏನು ರೀಸನ್ಗೋಸ್ಕರ ಅಂತ ಹೇಳ್ತೀನಿ ನಾನು. ಏನಕ್ಕೆ ಅಂದರೆ ಇಂಟರ್ಲಿಂಕ್ ಇರುತ್ತಲ್ವಾ, ಸೊ ಎಲ್ಲದ್ರ ಜೊತೆನೂ ಇಂಟರ್ಲಿಂಕ್ ಇರಬೇಕು. ಸೊ ಇದ್ರೇ ಒಂದು ಕಾನ್ಫಿಗರೇಷನ್ಸು ಪ್ರಾಪರಾಗಿ ವರ್ಕ್ ಆಗೋದು, ರೈಟ್. ಸೊ ಅದಕ್ಕೋಸ್ಕರ ನಾವು ಪ್ರಾಪರಾಗಿ ಎಲ್ಲದನ್ನು ಕೂಡ ಎಲ್ಲೆಲ್ಲಿ ಇಂಟರ್ಲಿಂಕ್ ಮಾಡಬೇಕು, ಸೊ ಯಾವ ಥರ ಅನ್ನೋ ತಿಳ್ಕೊಂಡಿರ್ಬೇಕು. ಸೊ ಯಾಕೆಂದರೆ ನಮಗೆ ನಾವೇ ಮೇಯ್ನ್ ಆ್ಯಕ್ಚುಲಿ ಕನ್ಸಲ್ಟೆಂಟ್ಸೇ ಮೇಯ್ನು. ಸೊ ಎಕ್ಸ್ಪ್ಲೈನ್ ಮಾಡುವಾಗ ಕನ್ಸಲ್ಟೆಂಟ್ಗೆ ಪ್ರತಿಯೊಂದು ಕಂಪ್ಲೀಟ್ ರಿಕ್ವೈರ್ಮೆಂಟು ಬರೋದು. ಸೊ ರೈಟ್, ಸೊ ಹಾಗಾಗಿ ನಮಗೆಲ್ಲ ಗೊತ್ತಿರಬೇಕು. ಸೊ ಯಾವ ಥರ ಕಾನ್ಫಿಗರೇಷನ್ಸ್ ಮಾಡ್ತೀವಿ, ಎಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ. ಓಕೆ, ಸೊ ಇವಾಗ T ಕೋಡ್ ಅಂತ ಬಂದರೆ ಇದಕ್ಕೆ OX03 T ಕೋಡ್ಸ್. ಓಕೆ, ಸೊ ಬಿಸ್ನೆಸ್ ಏರಿಯಾಸ್ ಮಲ್ಟಿಪಲ್ ಮಾಡಿದ್ದೀನಿ. ಸೊ ಹಂಗಾಗಿ ನಾನು ನೇಮ್ ಮೇಂಟೈನ್ ಮಾಡಲ್ಲ. ಸೊ ಜಸ್ಟ್ ಬೇಕು ಅಂದರೆ ಕರ್ನಾಟಕ ಒಂದು ಹಾಕಿರ್ತೀನಿ ಅಷ್ಟೇ. ಓಕೆ, ಸೊ JIK ಅಂತ ಹಾಕಿದ್ದೀನಿ. ಓಕೆ, ಇಸ್ ಫಾರ್ ಕರ್ನಾಟಕ. ಸೊ ಈ ಥರ ನಾವು ಬೇರೆ ಮೇಂಟೈನ್ ಮಾಡಿದ್ವಲ್ವಾ. ಸೊ JTS ಹಾಕಿದ್ದೀನಿ. ಸೊ JIAP ಹಾಕಿದ್ದೀನಿ, ಹಾಕ್ಬಿಡ್ತೀನಿ ಎಲ್ಲ JTN. ಸೊ ಇಷ್ಟನ್ನ ಮೇಂಟೈನ್ ಮಾಡಿದ್ವಿ, ರೈಟ್. ಸೊ ಇವಾಗ ಸೊ ಇದು ಡಿಫಿನೇಷನ್ ಆಯಿತು. ಓಕೆ, ಸೇಮ್ ಇದೇ ಥರ ನಾವು ಅಸೈನ್ ಕೂಡ ಮಾಡಬೇಕು. ಇವೆಲ್ಲ ಇದನ್ನ ಇಂಟರ್ಲಿಂಕ್ ಮಾಡಬೇಕು. ಸೊ ಎರಡರ ಜೊತೆ ಲಿಂಕ್ ಮಾಡಬೇಕು. ಓಕೆ, ಲಿಂಕ್ ಮಾಡಬೇಕು. ಸೊ ಅದನ್ನ ಯಾವ ಥರ ಲಿಂಕ್ ಮಾಡೋದು ಅಂದರೆ, ಸೊ ಇವಾಗ ನೋಡಿ, ಇವಾಗ ನಾನು ಡಿಫಿನೇಷನ್ ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲಿ ಕ್ರಿಯೇಟ್ ಮಾಡಿದ್ವಿ. ಓಕೆ, ಇವೆಲ್ಲ ನೋಟ್ಸ್ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ನೋಟ್ಸ್. ಓಕೆ, ಸೊ ಕ್ಲೋಸ್ ಮಾಡಿದೆ. ಸೊ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂಡರ್ಲಿ ಡೆಫಿನೇಷನ್ಗೆ ಹೋಗಿದ್ವಿ. ಸೊ ಇವಾಗ ನಾವು ಡಿಫೈನ್ ಮಾಡೋದನ್ನ ಅಸೈನ್ ಮಾಡೋಣ, ಅಸೈನ್ಮೆಂಟ್ ಅಂಡರಲ್ಲಿ. ಸೊ ಗೋ ಟು ದ ಅಸೈನ್ಮೆಂಟ್. ಸೊ ಅಗೇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲೇ, ಸೊ ಇದರ ಅಂಡರಲ್ಲಿ ಅಸೈನ್ ಕಂಪನಿ ಕೋಡ್ ಟು ಕಂಪನಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಕಂಪನಿ ಕೋಡ್ ಯಾವ್ದು ನಮ್ಮದು ಇಲ್ಲಿ ನೋಡ್ಕೊಳ್ಳಿ. ಎಕ್ಸೆಲಲ್ಲಿ ಯಾವುದಿದೆ ನಮ್ಮ ಕಂಪನಿ ಕೋಡು JIFL, ರೈಟ್. I will click on position, company code JIFL, right. So enter. ಸೊ ನಮ್ಮದು JIFL ಬ್ಯಾಂಗ್ಳೂರ್ ಸಿಟಿ ಇದೆ ಕಂಪನಿ ಕೋಡ್ ನಮ್ಮದು, ರೈಟ್. ಸೊ ಇವಾಗ ಕಂಪನಿ ಯಾವುದು ನಮ್ಮದು, ಸೊ ರಿಲಯನ್ಸ್ ಗ್ರೂಪ್ ಮಾಡಿದ್ದೀವಲ್ವಾ. ಸೊ RELGR. ಸೊ ಅದಕ್ಕೆ ಅಸೈನ್ ಮಾಡಿ GR. ಸೊ ಇದಲ್ವಾ ರಿಲಯನ್ಸ್ ಗ್ರೂಪ್ ಆಫ್ ಕಂಪನಿ. ಓಕೆ, ಸೊ ಇದು RELGR. ಸೊ ಐ ವಿಲ್ ಸೇವ್ ಇಟ್. ಸೇಮ್ T1 ಆ್ಯಂಡ್ TR ನಲ್ಲಿ ಸೇವ್ ಆಗುತ್ತೆ. ಇವಾಗ ಏನಾಯಿತು, ಕಂಪನಿ ಕೋಡ್ ಇವಾಗ ಎರಡು ಅಸೈನ್ ಆಯಿತು, ರೈಟ್. ಕಂಪನಿಗೆ ಕಂಪನಿ ಕೋಡು ಅಸೈನ್ ಆಯಿತು. ಗೋ ಬ್ಯಾಕ್. ಸೊ ನೆಕ್ಸ್ಟ್ ಇವಾಗ ಸೊ ಇದೇ ಥರ ನೀವು ಏನೇ ಕ್ರಿಯೇಟ್ ಮಾಡೋದು ಅಸೈನ್ ಮಾಡ್ತಾ ಹೋಗಬೇಕು. ಇವಾಗ ನೋಡಿ, ನಾನು ನೆಕ್ಸ್ಟ್ ಏನು ಕ್ರಿಯೇಟ್ ಮಾಡಿದ್ದೀನಿ, ಬಿಸ್ನೆಸ್ ಏರಿಯಾ ಮಾಡಿದ್ದೀನಲ್ವಾ. ಸೊ ಅಸೈನ್ ಬಿಸ್ನೆಸ್ ಏರಿಯಾ ಟು ಕನ್ಸಾಲಿಡೇಷನ್ ಬಿಸ್ನೆಸ್ ಏರಿಯಾ ಬೇರೆ. ಸೊ ಅದನ್ನು ಡಿಫೈನ್ ಮಾಡಿದಾಗ ಅಸೈನ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಕಂಪನಿ ಕೋಡ್ ಟು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ನಾನು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಅದು ಮತ್ತೆ ಇಲ್ಲಿ ಬಂದು ಅಸೈನ್ ಮಾಡಬೇಕು. ಓಕೆ, ಸೊ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ. ಸೊ ಯಾವ ಥರ ಡಿಫೈನ್ ಮಾಡ್ತೀವಿ, ಸೊ ಯಾವ ಥರ ಅಸೈನ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಡಿಫೈನ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾಗೆ ಹೋಗಬೇಕು.
ಸೊ ಕ್ಲಿಕ್ ಮಾಡಬೇಕು ಮತ್ತು ನ್ಯೂ ಎಂಟ್ರೀಸು. ಸೊ ಇಲ್ಲಿ ನೀವು ಮೇಂಟೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಸೇಮ್ ಅದನ್ನೇ ಕೊಡ್ತೀನಿ ನಾನು. ಓಕೆ, ನೆನಪಿರಲ್ಲ ಡಿಫ್ರೆಂಟ್ ಕೊಟ್ಟರೆ ಅಂತ. ಓಕೆ, ಸೊ NR ಇದಕ್ಕೆ ಫಿಸ್ಕಲ್ ಇಯರ್ ವೇರಿಯಂಟು ಇವೆಲ್ಲ ಬೇಕು ಡೀಟೇಲ್ಸ್. ಓಕೆ, ಸೊ ಮ್ಯಾಂಡೇಟರಿ ಫೀಲ್ಡ್ಸ್ ಏನಿದೆ ಸೊ ಇವೆಲ್ಲ ಬೇಕು. ಓಕೆ, ಸೊ ಇವಾಗ ಜಸ್ಟ್ ನಾನು ಏನು ಕೊಡದೆ ಸೇವ್ ಮಾಡಿದ್ರೆ ಬೈ ಚಾನ್ಸ್ ಇವಾಗ ಏನು ಡೀಟೇಲ್ಸ್ ಕೊಡದೆ ಸೊ ಇಷ್ಟಕ್ಕೆ ಸೇವ್ ಮಾಡ್ತಾ ಇದ್ದೀನಿ ಅಂದರೆ ಕೂಡ ಸೊ ನಿಮಗೇನಾಗುತ್ತೆ ಸಿಸ್ಟಮಲ್ಲಿ ಏನಾದ್ರು ಮ್ಯಾಂಡೇಟರಿ ಫೀಲ್ಡ್ಸ್ ಇದ್ದರೆ ಎರರ್ ತೋರಿಸುತ್ತೆ. ಮ್ಯಾಂಡೇಟರಿ ಇಲ್ಲ ಅಂದರೆ ಸೇವ್ ಆಗುತ್ತೆ. ಸೊ ಇವಾಗ ಯಾವುದು ಮ್ಯಾಂಡೇಟರಿ ಇಲ್ಲ, ಜಸ್ಟ್ ಅದನ್ನು ಗೋಯಿಂಗ್ ಟು ಸೇವ್ ಇಟ್. ಸೊ ಇವಾಗ ಸೇವ್ ಆಯಿತು. ಬಟ್ ನಾನು ಕ್ರಿಯೇಟ್ ಮಾಡಿದ್ಮೇಲೆ ಫಿಸ್ಕಲ್ ಇಯರ್ ವೇರಿಯಂಟ್ನ ಮೇಂಟೈನ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಬಂದು ಅಸೈನ್ ಮಾಡಬೇಕು. ಸೊ ಮತ್ತೆ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಫಿಸ್ಕಲ್ ಇಯರ್ ವೇರಿಯಂಟ್ ಅಂದರೆ ಏನು, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಇವಾಗ ಜಸ್ಟ್ ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಾವು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು JFL ಅಂತ ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಅದನ್ನು ಕೂಡ ಇಲ್ಲಿ ಹಾಕ್ತೀವಿ. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಆ್ಯಸ್ ಇಟ್ ಈಸ್ ನೇಮಿಂಗ್ ಟು ಮ್ಯಾನೇಜ್ ಎ ಕ್ರೆಡಿಟ್ ಆರ್ ಕಾಸ್ಟ್. ಸೊ ಓಕೆ, ಕಾಸ್ಟ್ ಅಥವಾ ಕ್ರೆಡಿಟ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ ಕ್ರಿಯೇಟ್ ಮಾಡಬೇಕು. ಓಕೆನಾ, ಸೊ ಎಲ್ಲದೂ ಅಷ್ಟೇ, ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾನ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ಏನಾದರೂ ಕಾಸ್ಟ್ ಅಥವಾ ಏನಾದರೂ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ತಾ ಇದ್ದರೆ ಸೊ ಪರ್ಟಿಕ್ಯುಲರ್ಲಿ ಕ್ರೆಡಿಟ್ ಕಂಟ್ರೋಲಿಂಗ್ ಎಲ್ಲ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಕೂಡ ನಾನು JIFLನ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ನಿಮಗೆ ಇವಾಗ T ಕೋಡ್ ನೋಡಿ, ಕೆಲವೊಂದು T ಕೋಡ್ಗಳು ನೆನಪಾಗಿಲ್ಲ ಅಂದರೆ ಕೆಲವೊಂದೆಲ್ಲ ಇಲ್ಲೇ ಇರುತ್ತೆ. ಸೊ ಇಲ್ಲಿ ಡ್ರಾಪ್ ಡೌನ್ ಇದೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೇ ತೋರಿಸುತ್ತೆ ನಿಮಗೆ T ಕೋಡ್ಸ್ ನೋಡಿ, ಟ್ರಾನ್ಸಾಕ್ಷನ್ OB45 ಅಂತ. ಸೊ ಎಲ್ಲ T ಕೋಡ್ ನಿಮ್ಗೆ ನೆನಪಿರಲ್ವಾ, ಸೊ ಪಾತಲ್ಲಿ ಹೋದರೂ ಕೂಡ ನಿಮಗೆ T ಕೋಡ್ಸ್ ಇಲ್ಲಿ ಸಿಕ್ಬಿಡುತ್ತೆ OB45. ಓಕೆ, ಸೇಮ್ ಇವಾಗ ನಾನು ಇದನ್ನು ಕ್ರಿಯೇಟ್ ಮಾಡಿದ್ನಲ್ವಾ, ಸೊ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಕ್ರಿಯೇಟ್ ಆಗಿದೆ, ಸೇವ್ ಕೂಡ ಆಗಿದೆ. ಐ ವಿಲ್ ಗೋ ಬ್ಯಾಕ್. ಸೊ ಇದನ್ನು ಅಸೈನ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಕೆಳಗಡೆ ಇದೆಯಲ್ಲ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಇದನ್ನು ಕ್ಲಿಕ್ ಮಾಡಿ ಅಸೈನ್ ಮಾಡಬೇಕು. ಪೊಸಿಷನ್ಗೆ ಹೋಗಿ ನಿಮ್ಮ ಕಂಪನಿ ಕೋಡ್ ಯಾವುದು JIFL ಅಲ್ವಾ, ಎಂಟರ್. ಸೊ ಇಲ್ಲಿ ನೀವು ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಸೈನ್ ಮಾಡ್ಬೋದು. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಕೂಡ ಸೇಮ್ ಅಲ್ವಾ, JIFL, ರೈಟ್, ಎಂಟರ್ ಆ್ಯಂಡ್ ಸೇವ್ ಇಟ್. TR ಸೇವ್. ಓಕೆ, ಸೊ ಅರ್ಥ ಆಯಿತು. ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸಾಕು, ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಇವತ್ತಿನ ಏನಾದರೂ ಡೌಟ್ಸ್ ಇದ್ರೆ ಓಕೆ. ಸರ್ ಅದು ಗ್ರೂಪ್ ಆಫ್ ಕಂಪನಿ ಕ್ರಿಯೇಟ್ ಮಾಡಕ್ಕೆ OX15 ಪ್ರೆಸ್ ಮಾಡಿದ್ರಲ್ಲ, ನಥಿಂಗ್ ಬಟ್ ಕ್ರಿಯೇಷನ್ ಆಫ್ ಲೆಡ್ಜರ್ ಅಲ್ವಾ? ಕ್ರಿಯೇಷನ್ ಆಫ್ ಲೆಡ್ಜರ್ ಅರ್ಥ ಆಗಿಲ್ಲ, ಯಾವುದು? ಈಗ ಕ್ರಿಯೇಷನ್ ಪಾರ್ಟ್ ಅಲ್ಲಿ ಇದೆ. ಹೌದು, ಇದೆ. ಓಕೆ, ಸೊ ಒಂದು ಸೆಕೆಂಡ್, ಈ ಸಿಸ್ಟಮ್ಗೆ ಹೋಗ್ಬೇಕಾ? ಓಕೆ, ಐ ವಿಲ್ ಗೋ ಬ್ಯಾಕ್. ಹಾಂ, ಸ್ಟಾರ್ಟಿಂಗ್ SPRO. ನೀವು ಎರಡು ಹೇಳಿದ್ರಿ, ಒಂದು T ಕೋಡ್ ಮುಖಾಂತರ. ಓಕೆ. ಸೊ ಒಂದು SPRO T ಕೋಡು, ಈ T ಕೋಡ್ ಡಿಫರೆನ್ಸ್ IMG ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪಾತ್ಗೆ ಬರುತ್ತೆ ಅಂತ ಹೇಳಿದೆ. ಸೊ ಇನ್ನೊಂದು ಪಾತ್ಗೆ ಬರಬೇಕು ಅಂದರೆ SIMG ಅಂತ ಹೊಡೆದ್ರೆ, ಸೊ SIMG ಅಂತ ಹೊಡೆದ್ರೆ ಸೊ ಡೈರೆಕ್ಟ್ ಈ ಸ್ಕ್ರೀನ್ಗೆ ಬರುತ್ತೆ ಅಂತ ಹೇಳಿದೆ. ಓಕೆ ಸರ್, ಈಗ ನೀವು ಕ್ರಿಯೇಷನ್ ಪಾರ್ಟ್ ಹೋಗ್ತಿರಲ್ವಾ, ಈ ಕ್ರಿಯೇಷನ್ ಅಂದ್ರೆ ಈಗ ನಾವು ಲೆಡ್ಜರ್ ಕ್ರಿಯೇಟ್ ಮಾಡೋದಲ್ವಾ, ಕಂಪ್ನಿ ಕ್ರಿಯೇಟ್ ಮಾಡಿ. ಲೆಡ್ಜರ್ ಏನು ಬಂತಿಲ್ಲಿ? ಅಲ್ಲ, ನಾನು ಹೇಳ್ತಿರೋದು ಈಗ ಕಂಪನಿ ಕ್ರಿಯೇಟ್ ಮಾಡೋಕ್ಕೆ ನೀವು ಎರಡು ಹೇಳಿದ್ರೆ, ಒಂದು T ಕೋಡ್ ಮುಖಾಂತರ OX15 ಪ್ರೆಸ್ ಮಾಡಿದ್ರೆ ಅಲ್ಲಿ ಡಿಸ್ಪ್ಲೇ IMG ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಆ ಸ್ಕ್ರೀನ್ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಕ್ರಿಯೇಟ್ ಮಾಡ್ಬೇಕಂತ. ಅದು ಬಿಟ್ರೆ ಪಾತ್ ಮುಖಾಂತರ ಆದ್ರೆ SPRO ಅಂತ ಅಲ್ವಾ? ಹೌದು. ಸರಿ ಸರ್. ಅಲ್ಲ, ಇದು ನಿಮ್ಗೆ ಏನೋ ಡೌಟ್ಸ್ ಇದೆಯಾ? ನಂಗೆ ಅರ್ಥ ಆಗಿಲ್ಲ, ನೀವು ಕ್ವಶನ್ ಕೇಳಿದ್ರೆ ಅರ್ಥ ಆಗಿಲ್ಲ. ಬಟ್ ಸ್ಟಿಲ್ ಓಕೆ, ನಿಮಗೆ ಡೌಟ್ಸ್ ಇಲ್ಲ ಅಂದರೆ ಫೈನ್. ಓಕೆ, ಸೊ ಏನಂದರೆ SIMG SPRO ಅನ್ನೋದು ನಿಮಗೆ ಮೇಯ್ನ್ ಈ ಪಾತಿಗೆ ತೊಗೊಂಡು ಹೋಗೋಕ್ಕೆ ಒಂದು T ಕೋಡ್ಸ್ ಅಷ್ಟೇ. ಓಕೆ, ಫೈನ್. ಸೊ ಏನಾದ್ರು ಬೇರೆ ಡೌಟ್ಸ್ ಇದೆಯಾ? ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಅವತ್ತಿನ ಪರ್ಟಿಕ್ಯುಲರ್ ಕ್ಲಾಸ್ದು? ಸೊ ಏನೇ ಡೌಟ್ಸ್ ಇದ್ರೂ ಅನ್ಮ್ಯೂಟ್ ಮಾಡ್ಬಿಟ್ಟು ಕೇಳಿ. ಎಸ್ ಪ್ರಕಾಶ್ ಸರ್, ಒಂದೇನಿಲ್ಲ, ಆಕ್ಚುಲಿ ಇದು ಕ್ರಿಯೇಷನ್ ಓಕೆ. ಒಂದು ವೆಂಡರ್ನ ನಾವ್ ಹೆಂಗೆ ಇನ್ವಾಲ್ವ್ ಮಾಡ್ಕೋಬೇಕು ಅಂದ್ರೆ ಆನ್ ಬೋರ್ಡಿಂಗ್ ತರ ಬಂತ ಡೀಟೇಲ್ಸ್. ಬಟ್ ನನಗೆ ಬ್ಲೂ ಪ್ರಿಂಟ್ ಸ್ವಲ್ಪ ಕ್ಲಾರಿಟಿ ಸಿಕ್ಕಿಲ್ಲ. ಲೈಕ್ ಬಿಸ್ನೆಸ್ ಅಪ್ರೋಚ್ ಮಾಡ್ತಾರೆ, ಅದನ್ನ ಹೆಂಗ್ ನಾವು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಆಸ್ ಎ ಕನ್ಸಲ್ಟೆಂಟ್ ಏನ್ ಕನ್ಸೆಪ್ಟ್ ಮಾಡ್ತೀವಿ, ಅದನ್ನ ಏನ್ ಪರ್ಟಿಕ್ಯುಲರ್ ಟೂಲ್ ಅಲ್ಲ ಅಥವಾ ಹೇಗೆ ಅದು? ಸಿ ನಾಟ್ ಇನ್ ಟೂಲ್. ನಾವು ಅವ್ರಿಗೆ ಟೂಲ್ ಏನು ಮಾಡೋದಕ್ಕಾಗೋದಿಲ್ಲ. ನಾವು ಏನು ಮಾಡಬೇಕು ಅಂತಂದರೆ ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತೀವಿ. ಓಕೆ,
ಸೊ ಒಂದು ವರ್ಡ್ ಡಾಕ್ಯುಮೆಂಟ್ ಆರ್ PDF ಮಾಡ್ತೀವಿ. ಸೊ ವರ್ಡ್ ಡಾಕ್ಯುಮೆಂಟಲ್ಲಿ ಫಸ್ಟ್ ಏನು ಮಾಡ್ತೀವಿ, ಪ್ರಾಪರಾಗಿ ಅವ್ರ ಆರ್ಕಿಟೆಕ್ಚರ್ ಏನೇನು ಕೊಟ್ಟಿದ್ದಾರೆ ಅದು ನಾವು ಎಲ್ಲೆಲ್ಲಿಗೆ ಆ್ಯಡ್ ಮಾಡ್ಬೋದು. ಸೊ SAP ಸಿಸ್ಟಮಲ್ಲಿ ಅವ್ರ ಡಾಟಾ ಯಾವ ಥರ ಸಿಗುತ್ತೆ, ಲೈಕ್ ಸ್ಟೆಪ್ ಬೈ ಸ್ಟೆಪ್ ನಾವೊಂದು ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡಬೇಕು. ಸೊ BBP ಡಾಕ್ಯುಮೆಂಟ್ ಅಂತ ಕರಿತೀವಿ, ಬಿಸ್ನೆಸ್ ಬ್ಲೂ ಪ್ರಿಂಟ್ ಅಂತ. ಓಕೆ, ಸೊ ಆ BBP ಡಾಕ್ಯುಮೆಂಟ್ನ ಪ್ರಿಪೇರ್ ಮಾಡಿಬಿಟ್ಟು ಆ ಡಾಕ್ಯುಮೆಂಟ್ಗೆ ಸೈನ್ ಆಫ್ ತಗೋಬೇಕು ಯೂಸರ್ಸ್ ಕಡೆಯಿಂದ. ಸೊ ಅವ್ರೇನು ಮಾಡ್ತಾರೆ, ಯೂಸರ್ಸು ಅವ್ರ ರಿಕ್ವೈರ್ಮೆಂಟ್ ಏನು ಕೊಟ್ಟಿರ್ತಾರೆ, ಸೊ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಬ್ಲೂ ಪ್ರಿಂಟ್ ಅಂತ ಚೆಕ್ ಮಾಡ್ತಾರೆ. ಓಕೆ ಮ್ಯಾಚ್ ಆಗ್ತಾ ಇದೆ ಅಂದರೆ ಸೈನ್ ಆಫ್ ಕೊಡ್ತಾರೆ. ಓಕೆ. ಈಗ ನಾನು ಒಂದು ಸುಮ್ಮನೆ ರಫ್ಲಿ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ದೇರ್ ಇಸ್ ಎ ಎಂಡ್ ಯೂಸರ್ ಅನಲಿಸ್ಟ್ ಇರ್ತಾರೆ, ಮತ್ತೆ ಟೀಮ್ ಲೀಡ್ ಇರ್ತಾರೆ ಅನ್ಕೊಳ್ಳಿ. ಸೊ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿರುತ್ತೆ, ಒನ್ಸ್ ಪಾರ್ಕ್ ಆದ್ಮೇಲೆ ಡಾಕ್ಯುಮೆಂಟ್ ಇಟ್ ಹ್ಯಾಸ್ ಟು ಫ್ಲೋ ಟು ಟೀಮ್ ಲೀಡ್ ಟು ಅಪ್ರೂವ್ ಅಂತ ಇರುತ್ತೆ. ಸೊ ಅದನ್ನ ನಾವು ಅದೇ ತರ ಡಿಸೈನ್ ಮಾಡಿ ಅವ್ರು ಕೊಡ್ತೀವಿ ಇನ್ ದಿ ವರ್ಡ್ ಅಲ್ಲಿ ಫಸ್ಟ್ ಇನಿಷಿಯೇಟಿವ್. ಸೊ ನೆಕ್ಸ್ಟ್ ಫೈನಲ್ ಅಪ್ರೂವಲ್. ಸೊ ಆ ತರ ನೀವು ಹೇಳ್ತಾ ಇರೋದು, ದಟ್ ಇಸ್ ವಾಟ್ ದ ರಿಕ್ವೈರ್ಮೆಂಟ್. ಎಸ್ ಅದೇ ಥರನೇ. ಸೊ ನೀವು ಇವಾಗ ಏನು ಹೇಳಿದ್ರಿ, ಸೊ ಇದು ಬಂದ್ಬಿಟ್ಟು ನಿಮಗೆ ವರ್ಕ್ ಫ್ಲೋ ಇದು. ಓಕೆ, ಸೊ ನಿಮ್ಗೆ ಬಂದ್ಬಿಟ್ಟು ಅಪ್ರೂವರ್ ಲೆವೆಲ್ 1 ಲೆವೆಲ್ 2 ಅಪ್ರೂವರ್ಸ್ ಅಂತ ಇರ್ತಾರಲ್ವಾ, ಲೆವೆಲ್ 2 ಅಂತ. ಸೊ ಅದು ಅಪ್ರೂವರ್ ಲೆವೆಲ್ ಹೇಳ್ತಾ ಇದ್ದೀರಾ ನೀವು. ಓಕೆ, ಇಟ್ ಇಸ್ ಎ ಕಾನ್ಫಿಗರೇಷನ್. ಇದು ಕೂಡ ನಿಮ್ಗೆ ಹೇಳಿದಂಗೆ ಬಿಸ್ನೆಸ್ ರಿಕ್ವೈರ್ಮೆಂಟ್. ಸಾರಿ. ಸೊ ಬಿಸ್ನೆಸ್ ಏನು ಮಾಡ್ತಾರೆ ಗೊತ್ತಾ, ಸೊ ಈ ರಿಕ್ವೈರ್ಮೆಂಟ್ನ ಹೆಂಗೆ ಕೊಡ್ತಾರೆ ಅಂತ ಹೇಳ್ತೀನಿ ನೋಡಿ ಸಿಂಪಲ್ ಆಗಿ. ಸೊ ನಾವು ಒಂದು ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತಾ ಇದೀವಿ ಅಂತಂದರೆ, ಆ ಡಾಕ್ಯುಮೆಂಟ್ ಪೋಸ್ಟ್ ಹಾಕಿನ ಮುಂಚೆ ಮ್ಯಾನೇಜರ್ ಅಪ್ರೂವಲ್ ತೊಗೊಂಡ್ರೆ ಪೋಸ್ಟ್ ಆಗಬೇಕು. ಸೊ ಇದು ನಿಮ್ಮ ರಿಕ್ವೈರ್ಮೆಂಟ್ ಬಿಸ್ನೆಸ್ದು. ಇಷ್ಟೇ ರಿಕ್ವೈರ್ಮೆಂಟ್ ಕೊಡೋದು ಬಿಸ್ನೆಸ್. ಯಾಕಂದರೆ ಬಿಸ್ನೆಸ್ ಗೊತ್ತಿಲ್ಲ ವಾಟ್ ಇಸ್ ದ ಪಾರ್ಟ್ ಡಾಕ್ಯುಮೆಂಟ್, ವಾಟ್ ಇಸ್ ದ ಓಲ್ಡ್ ಡಾಕ್ಯುಮೆಂಟ್, ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಿಸ್ನೆಸ್ಗೆ. ಫಸ್ಟ್ ಅವ್ರೇನು ಮಾಡ್ತಾರೆ, ಆ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ನಮ್ಗೆ ಈ ಥರ ಇದೆ, ನಮಗೆ ಬಿಫೋರ್ ಪೋಸ್ಟಿಂಗ್ ದ ಡಾಕ್ಯುಮೆಂಟ್ ಸೊ ಈ ಮ್ಯಾನೇಜರ್ ಅಪ್ರೂವಲ್ ಅಥವಾ ಟೀಮ್ ಲೀಡ್ ಅಪ್ರೂವಲ್ ತೊಗೊಂಡು, ಸೊ ಅದಾದಮೇಲೆ ಅದು ಪೋಸ್ಟ್ ಆಗಬೇಕು. ಪಾರ್ಕ್ ಡಾಕ್ಯುಮೆಂಟ್ ಅಂತ. ಸೊ ಈ ಥರ ರಿಕ್ವೈರ್ಮೆಂಟ್ ಕೊಟ್ಟಾಗ, ಸೊ ಯಾವಾಗ ಯೂಸರ್ಸು ಅಥವಾ ಎಂಡ್ ಯೂಸರ್ಸು ಒಂದು ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತಾರೆ, ಸೊ ಇಟ್ ವಿಲ್ ಟ್ರಿಗರ್ ದ ನೋಟಿಫಿಕೇಶನ್ ಟು ಮ್ಯಾನೇಜರ್. ಓಕೆ, ಸೊ ದೆನ್ ದೇ ವಿಲ್ ಅಪ್ರೂವ್. ಓಕೆ, ಸೊ ಇಫ್ ದೇ ಅಪ್ರೂವ್ ಇಟ್, ದೆನ್ ಯು ಕ್ಯಾನ್ ಪೋಸ್ಟ್ ದ ಡಾಕ್ಯುಮೆಂಟ್, ಪಾರ್ಕ್ ಡಾಕ್ಯುಮೆಂಟ್. ಸೊ ಇದು ಫ್ಲೋ. ಈ ಫ್ಲೋನ ನಾವು ಬಿಸ್ನೆಸ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಎಸ್ ದಿಸ್ ಇಸ್ ಪಾಸಿಬಲ್ ಇನ್ SAP ಸಿಸ್ಟಮ್, ಸೊ ವಿ ವಿಲ್ ಡಿಸೈನ್ ಆಸ್ ಪರ್ ದಿಸ್ ಅಂತ ಹೇಳ್ಬಿಟ್ಟು, ಸೊ ನೀವು ಅದನ್ನ ಒಂದು ಜಸ್ಟ್ ಒಂದು ರಫ್ ಫಿಗರ್ ಥರ, ಅಂದರೆ ಲೆವೆಲ್ 1 ಲೆವೆಲ್ 2 ಅಪ್ರೂವರ್ ಯಾರು ಆ ಥರ ಮೇಂಟೈನ್ ಮಾಡಿಬಿಟ್ಟು ಅದನ್ನ ಬಿಸ್ನೆಸ್ ರಿಕ್ವೈರ್ಮೆಂಟ್ ಕಳಿಸಿರ್ತಾರಲ್ಲ ಅವ್ರಿಗೆ ಅಪ್ರೂವಲಿಗೆ ಕಳಿಸ್ತೀರಾ. ಅವ್ರು ಅದನ್ನ ಅಪ್ರೂವ್ ಮಾಡಿದ್ಮೇಲೆ ನೀವು ಅದನ್ನ ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ ಮಾಡ್ತೀರಾ. ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ ಮಾಡಿದ್ಮೇಲೆ ಅಗೇನ್ ನಾನು ನಿಮ್ಗೆ ಹೇಳೋದಲ್ಲ, ಸೊ ಟೆಸ್ಟಿಂಗ್ ಮಾಡ್ತೀರಾ. ಟೆಸ್ಟಿಂಗ್ಸ್ ಆದಮೇಲೆ ಯೂಸರ್ಸ್ಗೆ ಟ್ರೈನಿಂಗ್ ಕೊಟ್ಟು ಯೂಸರ್ಸ್ಗೆ ಟೆಸ್ಟಿಂಗ್ ಮಾಡೋದಕ್ಕೆ ಹೇಳ್ತೀರಾ. ಸೊ ನೀವೇನೇನು ಬ್ಲೂ ಪ್ರಿಂಟ್ ಕಳಿಸಿದ್ರಲ್ಲ, ಆಸ್ ಪರ್ ದಟ್ ವಿ ಆರ್ ಡಿಸೈನ್ ದ ಸಿಸ್ಟಮ್, ಯು ಗೈಸ್ ಕ್ಯಾನ್ ಚೆಕ್ ಆ್ಯಂಡ್ ಪ್ರೊವೈಡ್ ದ ಅಪ್ರೂವಲ್ ಅಂತ. ಗಾಟ್ ಇಟ್. ಇನ್ನು ಒಂದು ಸ್ಮಾಲ್ ಕ್ವಶನ್ ಏನಂದ್ರೆ, ಇವಾಗ O2C ಇರುತ್ತೆ, ಅಂದ್ರೆ ಬೈಫರ್ಗೇಷನ್ ಆಫ್ ಡಿಪಾರ್ಟ್ಮೆಂಟ್ ಎಲ್ಲ ಆರ್ಗನೈಸೇಷನ್ ಇರುತ್ತೆ. ಬಟ್ ಸಿಂಕೋಲ್ ಏನಾಗುತ್ತೆ ಅಂತಂದ್ರೆ, ಆಸ್ ಎ ಕನ್ಸಲ್ಟೆಂಟ್ ವಿ ಮೇ ಗೆಟ್ ರಿಕ್ವೈರ್ಮೆಂಟ್ ಫಾರ್ ಎನಿಥಿಂಗ್. ಇಟ್ ಕುಡ್ ಬಿ ಫಾರ್ AP, GL ಗೆ ಅಥವಾ ಈ ತರ ಇರ್ಬೋದು, ಅಂದ್ರೆ ಅಕಾರ್ಡಿಂಗ್ ಟು ಬಿಸ್ನೆಸ್ ರಿಕ್ವೈರ್ಮೆಂಟ್. ಈ ತರ ಡಿಫ್ರೆಂಟ್ ಬಂದಾಗ ಬೇಸ್ಡ್ ಆನ್ GL ಒಂದು ಕಂಟ್ರೋಲ್ ಸಿಗುತ್ತೆ ನಮಗೆ. ಸೊ ವೇರ್ ಇದಾಗ್ತಿದೀವಿ ಅಂತ ಗೊತ್ತಾಗುತ್ತೆ ಆ ಕಾಸ್ಟ್ಗೆ. ಬಟ್ ಅದು ಹೇಗೆ ನಾವು ಅದನ್ನ ಐಡೆಂಟಿಫೈ ಮಾಡೋದು, ಏನಾದ್ರು ಕ್ಲೂ ಇದೆಯಾ? ಏನು ಐಡೆಂಟಿಫೈ ಮಾಡ್ಬೇಕು ನೀವು GL ನ? ಏನು ಅಂದ್ರೆ ಇದು O2C ಬಂದಿದೆ ರಿಕ್ವೆಸ್ಟ್, ಇದು ಅಥವಾ ಇದು P2P ಬಂದಿದೆ ಅಂತ ಏನಾದ್ರು ಆತರ ನೋಡ್ಬೇಕಾ ನಾವು ಫಿಕ್ ಅವರು, ಅಥವಾ ಜಸ್ಟ್ ರಿಕ್ವೆಸ್ಟ್ ಅಕ್ಸೆಪ್ಟ್? ರಿಕ್ವೆಸ್ಟ್ ಮೀನ್ಸ್ ವಿಚ್ ಟೈಪ್ ಆಫ್ ರಿಕ್ವೆಸ್ಟ್ ಮೀನ್ಸ್ ಎರರ್ ಅಥವಾ ಆ ಥರ ಏನೋ ಬಂದಿತ್ತು ಅಂತ? ಅಲ್ಲಲ್ಲ, ಇವಾಗ ಕ್ಲೈಂಟ್ ಪ್ರತಿಯೊಂದು ಆರ್ಗನೈಸೇಷನ್ 3 ಡಿಪಾರ್ಟ್ಮೆಂಟ್ಸ್ ಸೆಗ್ರಿಗೇಟ್ ಮಾಡ್ಕೋಬೇಕು. O2C, P2P, ಈ ತರ ಇರುತ್ತೆ ಅನ್ಕೊಳ್ಳಿ. ಬಟ್ ಆಸ್ ಎ ಕನ್ಸಲ್ಟೆಂಟ್ ಗೆ ಯಾವ ತರ ರಿಕ್ವೆಸ್ಟ್ ಸ್ಪೆಸಿಫೈ ಆಗಿ ಬರುತ್ತಾ, ದಿಸ್ ಇಸ್ ಫಾರ್ O2C ಗೆ ಅಂತ ಹೇಳುತ್ತಾ, ಅಥವಾ ನಾವೇ ನೀವು ನೋಡಿ, ನೀವು ಏನಂದ್ರೆ ಇಂಪ್ಲಿಮೆಂಟೇಷನ್ಗೂ ಸಪೋರ್ಟ್ಗೂ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಹೆಂಗೆ ಅಂತ ಹೇಳ್ತೀನಿ. ಇಂಪ್ಲಿಮೆಂಟೇಷನ್ ಬರುವಾಗ ಸ್ಟಾರ್ಟಿಂಗಲ್ಲೇ ಎಲ್ಲ ಬ್ಲೂ ಪ್ರಿಂಟ್ಸು ಬಂದ್ಬಿಡುತ್ತೆ ನಿಮಗೆ. ಅವ್ರು ಕೊಡುವಾಗ ಏನು ಮಾಡ್ತಾರೆ ಗೊತ್ತಾ, ಸೊ ಫೈನಾನ್ಸ್ ಟೀಮ್ ಅವರಿಗೆ ರಿಕ್ವೈರ್ಮೆಂಟ್ನ ಕೊಡ್ತಾರೆ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಆಸ್ ಎ ಕನ್ಸಲ್ಟೆಂಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಫೈನಾನ್ಸ್ ಟೀಮ್ ಟು ಗ್ಯಾದರ್ ದ ರಿಕ್ವೈರ್ಮೆಂಟ್. ನಾವು ಫೈನಾನ್ಸ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ಅದಾದ್ಮೇಲೆ ಸೊ ಪರ್ಚೇಸಿಂಗ್ ಟೀಮ್ ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ತಾರೆ, ಕನ್ಸಲ್ಟೆಂಟ್ ಇರ್ತಾರಲ್ಲ ಅವರು. ಸೊ ಸೇಲ್ಸ್ ಟೀಮ್ನ O2C ಹೇಳಿದ್ರಲ್ಲ ಅದನ್ನ SD ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇವರೆಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ರಿಕ್ವೈರ್ಮೆಂಟ್ ಗ್ಯಾದರ್ ಮಾಡಿ, ಅದಾದ್ಮೇಲೆ ನಾವು ಇಂಟರ್ನಲ್ ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ ನಾವೆಲ್ಲ ಕನ್ಸಲ್ಟೆಂಟ್ಗಳು. ಸೊ ಇಂಟರ್ನಲ್ ಡಿಸ್ಕಷನಲ್ಲಿ ನಾವು ಅವಾಗ ಏನು ಮಾಡ್ತೀವಿ, ಓಕೆ ದಿಸ್ ಇಸ್ ನಮ್ಗೆ ಗೊತ್ತಿರುತ್ತಲ್ಲ ಯಾವ ನಮ್ಮ ಪಾರ್ಟ್ ಅಂತ, ಅದನ್ನ ತೊಗೊಂಡು ನಾವು ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ. ಆಸ್ ಪರ್ ದಟ್ ನಾವು ಬ್ಲೂ ಪ್ರಿಂಟ್ನ ಪ್ರಿಪೇರ್ ಮಾಡ್ತೀವಿ ಸಿಸ್ಟಮಲ್ಲಿ. ಗೊತ್ತಾಯ್ತು ಸರ್, ಥ್ಯಾಂಕ್ ಯು. ಓಕೆ, ಸೊ ಬೇರೆ ಯಾರಿಗಾದ್ರು ಡೌಟ್ಸ್ ಇದೆಯಾ ಸರ್? ಇವಾಗ ಕಂಪನಿ ಕ್ರಿಯೇಟ್ ಮಾಡಿ ಆಫ್ಟರ್ ದಟ್ ಏನು ಸಬ್ ಬಿಸ್ನೆಸ್ ಬರುತ್ತೆ ಅದಕ್ಕೆ ಕಂಪನಿ ಕೋಡ್ ಕ್ರಿಯೇಟ್ ಮಾಡ್ತಾ ಹೋಗೋದು, ದಟ್ಸ್ ಕರೆಕ್ಟ್?
ಈಗ ಸಬ್ ಬಿಸ್ನೆಸ್ ಅಂತಲ್ಲ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಸೊ ಏನು ಗೊತ್ತಾ, SAP ಅನ್ನೋದು ನಾನು ಅವಾಗಲೇ ತೋರಿಸ್ತೇನೆ ನಿಮಗೆ, ಪರ್ಸನ್ಗೂ ಕ್ರಿಯೇಟ್ ಮಾಡ್ಬೋದು, ಒಂದು ಕಂಪನಿಗೂ ಕ್ರಿಯೇಟ್ ಮಾಡ್ಬೋದು ಅಂತ, ರೈಟ್. ಸೊ ಇವಾಗ ನಾನು ಸುಮ್ಮನೆ ಒಂದು ರಿಲಯನ್ಸ್ ಗ್ರೂಪ್ ಅಂಡರಲ್ಲಿ ಒಂದು ಜಿಯೋ ಅಂತ ತೊಗೊಂಡು ಮಾಡ್ತಾ ಇದ್ದೀನಿ. ಬಟ್ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ ಕೇಳಿ. ರಿಯಲ್ ಟೈಮಲ್ಲಿ ನಿಮಗೆ ರಿಲಯನ್ಸ್ ಗ್ರೂಪ್ ಅವ್ರು ಬರೋದಿಲ್ಲ ರಿಕ್ವೈರ್ಮೆಂಟ್ ಮಾಡೋಕ್ಕೆ. ಸೊ ನಿಮಗೆ ಡೈರೆಕ್ಟ್ ಜಿಯೋದವರೇ ಬರ್ತಾರೆ, ಬರ್ತಾರೆ ನಿಮಗೆ. ಸೊ ಜಿಯೋ ಫ್ಯೂಲ್ಸ್ ಇಟ್ಸ್ ಅನ್ ಲೀಗಲ್ ಎಂಟಿಟಿ, ಸಪರೇಟ್ ಲೀಗಲ್ ಎಂಟಿಟಿ, ರೈಟ್. ಅದು ಸಪರೇಟ್ ಎಂಟಿಟಿ ಆಗಿರೋದ್ರಿಂದ ಸೊ ಅಪ್ರೋಚ್ ಬಂದ್ಬಿಟ್ಟು ನಿಮಗೆ ಅವ್ರ ಕಡೆಯಿಂದನೇ ಬರುತ್ತೆ, ರಿಲಯನ್ಸ್ ಗ್ರೂಪ್ ಕಡೆಯಿಂದ ಬರಲ್ಲ. ನಾನು ಇವಾಗ ನಿಮಗೆ ಎಕ್ಸಾಂಪಲ್ ಹೇಳುವಾಗ ಆ ಥರ ಹೇಳಿದೆ ಅಷ್ಟೇ. ಸೊ ನಿಮ್ಗೆ ರಿಯಲ್ ಟೈಮಲ್ಲಿ ಏನಾಗುತ್ತೆ, ಜಿಯೋ ಫ್ಯೂಯಲ್ ಕಡೆಯಿಂದನೇ ಸೊ SAP ಕಾನ್ಫಿಗರೇಷನ್ ಅಪ್ರೋಚ್ ಬರುತ್ತೆ. ಸೊ ಅದಕ್ಕೆಲ್ಲ ಬಿಡ್ಡಿಂಗ್ ಎಲ್ಲ ಆಗುತ್ತೆ, ಫೈನಲ್ ಡಿಸಿಷನ್ ಆಗುತ್ತೆ. ಅದಾದಮೇಲೆ ನಿಮಗೆ ಅಪ್ರೂವಲ್ ಬಂದಮೇಲೆ ನಾವು ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡುವಾಗ ನಾವೇನು ಮಾಡ್ತೀವಿ, ಸೊ ಯಾವುದು ಕಂಪನಿ ಅಂದಾಗ ನಾವು ಜಿಯೋ ಫ್ಯೂಯಲ್ಸ್ನೇ ತೊಗೊಳೋದು ಕಂಪನಿ ಅಂತ. ರಿಲಯನ್ಸ್, ಓಕೆ, ನಾವು ರಿಲಯನ್ಸ್ ತೊಗೊಳಲ್ಲ, ಜಿಯೋ ಕಂಪನಿನೇ ತೊಗೊಳೋದು. ಜಿಯೋ ಕಂಪನಿ ಅಂಡರಲ್ಲಿ ಎಷ್ಟು ಕಂಪನಿ ಕೋಡ್ಸ್ ಇದ್ದಾವೆ, ಅವ್ರು ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾಗೆ ಒಂದು ಕಂಪನಿ ಕೋಡ್ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಓಕೆ. ಇವಾಗ ಜಿಯೋ ಫ್ಯೂಯಲ್ಸ್ ಮೇ ಬಿ ದೇ ಆರ್ ಹ್ಯಾವಿಂಗ್ ಬಿಸ್ನೆಸ್ ಇನ್ ಅದರ್ ಕಂಟ್ರೀಸ್ ಆಲ್ಸೋ, ಲೈಕ್ ಬಾಂಗ್ಲಾದೇಶ್, ಶ್ರೀಲಂಕಾ, ಅಫ್ಘಾನಿಸ್ತಾನ್, ಈ ಥರ ಬೇರೆ ಕಂಟ್ರೀಸಲ್ಲೂ ಅವ್ರ ಬಿಸ್ನೆಸ್ ಇದೆ ಅಂತ ಇಟ್ಕೊಳ್ಳಿ, ಸೌದಿ ಅಲ್ಲೆಲ್ಲ. ಅವಾಗ ಅದಕ್ಕೆ ಸಪರೇಟ್ ಕಂಪನಿ ಕೋಡ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಒನ್ ಇಸ್ ಫಾರ್ ಇಂಡಿಯಾ, ಒನ್ ಇಸ್ ಫಾರ್ ಸೌದಿ, ಒನ್ ಇಸ್ ಫಾರ್ ಬಾಂಗ್ಲಾದೇಶ್, ಒನ್ ಇಸ್ ಫಾರ್ ಶ್ರೀಲಂಕಾ, ಒನ್ ಇಸ್ ಫಾರ್ ಅಫ್ಘಾನಿಸ್ತಾನ್, ಒನ್ ಇಸ್ ಫಾರ್ ಫಿಲಿಪೈನ್ಸ್, ಒನ್ ಇಸ್ ಫಾರ್ ಡಿಫ್ರೆಂಟ್ ಕಂಪನಿ ಕೋಡ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ, ಕಂಟ್ರಿ ಸ್ಪೆಸಿಫಿಕ್. ಸೊ ಇದೆಲ್ಲ ಕಂಪ್ಲೀಟ್ಲಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ಬಿಸ್ನೆಸ್, ಓಕೆ. ಸೊ ಅವಾಗ ಮಾಡ್ತೀವಿ, ಅದನ್ನ ಮಲ್ಟಿಪಲ್ ಕಂಪನಿ ಕೋಡ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ ಬೇರೆ ಏನೋ ಡೌಟ್ಸ್ ಇದೆಯಾ? ಓಕೆ ಗೈಸ್, ಬೇರೆ ಏನೋ ಡೌಟ್ಸ್ ಇದ್ರೆ ಕೇಳಿ. ಸೊ ಆರ್ ಎಲ್ಸ್ ಗೈಸ್ ಕ್ಯಾನ್ ಕ್ಲೋಸ್ ದ ಕಾಲ್. ಏನೋ ಡೌಟ್ಸ್ ಇದ್ರೆ ಕೇಳಿ. ಸರ್, ಇದು ಜಿಯೋ ಫ್ಯೂಯಲ್ ಕಂಪ್ನಿ ಅಂತ ಮಾಡಿದ್ರಿ, ಈಗಾದ್ರೂ ಈ ಸಬ್ ಇದು ಬ್ರಾಂಚಸ್ ಗಳಲ್ಲ ನೀವು ನೆಕ್ಸ್ಟ್ ಮಾಡಿದ್ದು, ತೆಲಂಗಾಣ, ಕರ್ನಾಟಕ? ಅದೇ ನಾನು ಹೇಳಿದ್ದು. ಇದು ನೋಡಿ, ಇವಾಗ ನಾನು ಏನು ಹೇಳಿದೆ, ನಾನು ನಿಮಗೆ ಎಕ್ಸಾಂಪಲ್ ಕೊಡುವಾಗ ನಾನು ಆ ಥರ ಸ್ಟೇಟ್ ವೈಸ್ ತಗೊಂಡೆ. ಬಟ್ ರಿಯಲ್ ಟೈಮ್ ಬಿಸ್ನೆಸ್ ನಿಮಗೆ ಅವ್ರ ರಿಕ್ವೈರ್ಮೆಂಟ್ ಹೆಂಗಿರುತ್ತೋ ಆ ಥರ ನಾವು ಮಾಡ್ಕೊಡ್ಬೇಕು. ವೆದರ್ ಅವ್ರು ಸ್ಟೇಟ್ ವೈಸ್ ಇದ್ರೆ ಸ್ಟೇಟ್ ವೈಸ್ ಮಾಡ್ಕೊಡ್ಬೇಕು ಬಿಸ್ನೆಸ್ ಏರಿಯಾಸು, ಇಲ್ಲ ಅವ್ರಿಗೆ ಜಿಯೋಗ್ರಫಿಕಲ್ ರೀಜನ್ ವೈಸ್ ಇದ್ರೆ ನಿಮಗೆ ಅದೇ ನಾರ್ತ್ ಇಂಡಿಯಾಗೆ ಬೇರೆ, ಸೌತ್ ಇಂಡಿಯಾಗೆ ಬೇರೆ, ನಾರ್ತ್ ಈಸ್ಟಿಗೆ ಬೇರೆ. ಸೊ ಈ ಥರ ಡಿಫ್ರೆಂಟ್ ಜಿಯೋಗ್ರಫಿಕಲ್ ವೈಸ್ ಇದ್ರೆ ಆ ಥರ ತಗೋಬೇಕು. SAP ಅಲ್ಲಿ ತುಂಬ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಅವ್ರ ಬಿಸ್ನೆಸ್ ಏರಿಯಾ ಕೂಡ ಮಾಡ್ಬೋದು. ಎಗೇನ್ ಅವ್ರ ಫಂಕ್ಷನಲ್ ಏರಿಯಾಸ್ ಅಂತ ಕೂಡ ಬರುತ್ತೆ. ಫಂಕ್ಷನಲ್ ಏರಿಯಾಸ್ ಅಲ್ಲಿ ಕೂಡ ಎಗೇನ್ ಅವ್ರ ಸ್ಪೆಸಿಫಿಕ್ ಫಂಕ್ಷನ್ಸ್ ವೈಸ್ ಫಂಕ್ಷನಲ್ ಏರಿಯಾಸ್ನ ಡಿಫೈನ್ ಮಾಡ್ತಾ ಹೋಗ್ಬೋದು. ಅಂಡ್ ಅದೇ ಥರ ಸೆಗ್ಮೆಂಟ್ ಅಂತ ಬರುತ್ತೆ. ಅದೇ ಸೆಗ್ಮೆಂಟ್ ಅಂತ ಬಂದಾಗ ಎಗೇನ್ ಜಿಯೋಗ್ರಫಿಕಲ್ ಸೆಗ್ಮೆಂಟ್ ಅದರ್ವೈಸ್ ಕೂಡ ಮಾಡ್ಬೋದು, ಅಥವಾ ಅವ್ರಿಗೆ ಯಾವ ಥರ ಬೇಕೋ ಆ ಥರ. ಇಟ್ ಇಸ್ ಕಂಪ್ಲೀಟ್ಲಿ ಬಿಸ್ನೆಸ್ ಕನ್ವಿನಿಯೆಂಟ್, ಅವ್ರಿಗೆ ಯಾವ ಥರ ಕನ್ವಿನಿಯೆಂಟ್ ಆಗುತ್ತೆ ಅಂಡ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ, ಸೊ ಅದ್ರ ಪ್ರಕಾರ ಮಾಡ್ತೀವಿ. ಸೊ ನಾವಿವಾಗ ಒಂದು ಎಕ್ಸಾಂಪಲ್ ತಗೊಂಡು ಮಾಡ್ತಾ ಇರೋದ್ರಿಂದ ನಾನು ಆಸ್ ಪರ್ ದಟ್ ನಿಮಗೆ ಅರ್ಥ ಆಗೋ ಥರ ಒಂದು ಸ್ಟೇಟ್ ವೈಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬ್ರಾಂಚ್ ಅಂತ ಬಂದಾಗ ಡಿಸ್ಟ್ರಿಕ್ಟ್ಸ್ ವೈಸಾ ಅಥವಾ ನಿಮಗೆ ಲೈಕ್ ತಾಲೂಕ್ ವೈಸಾ ಈ ಥರ ಬ್ರಾಂಚಸ್ ತೊಗೊತೀನಿ. ಸೊ ಸೆಗ್ಮೆಂಟ್ಸ್ ಅಂತ ಬಂದಾಗ ಜಿಯೋಗ್ರಫಿಕಲ್ ವೈಸ್ ತೊಗೊತೀನಿ. ಸೊ ಈ ಥರ ಒಂದು ಬಿಸ್ನೆಸ್ ಪ್ಲಾನಿಂಗ್ಗೋಸ್ಕರ ತೊಗೊತಾರೆ ಅಷ್ಟೇ. ಇದು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಅಂತ ಬರುತ್ತೆ, ಕನ್ಸ್ಟ್ರಕ್ಷನ್ ಕಂಪ್ನಿ, ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಅಂತ. ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಅಂತಂದ್ರೆ ಇದು ಲೊಕೇಶನ್ ಏರಿಯಾ ಬರುತ್ತೆ. ನೋಡಿ ಅದೇನು ಹೇಳ್ತೀವಿ ನೋಡಿ, ನಾವು ಗೌರ್ಮೆಂಟ್ ಪ್ರಾಜೆಕ್ಟ್ ಕೂಡ ಡೆವಲಪ್ ಮಾಡಿದ್ವಿ ರೀಸೆಂಟಾಗಿ, ಲೈಕ್ ಬೆಸ್ಕಾಮ್ ಥರ ಬೇರೆ ಸ್ಟೇಟ್ ತಂದು ಪ್ರಾಜೆಕ್ಟ್ ಮಾಡಿದ್ವಿ, ಓಕೆ. ಸೊ ಇವಾಗ ಬೆಸ್ಕಾಮ್ದು ಅವ್ರೇನು ಮಾಡ್ತಾರೆ, ಬೆಸ್ಕಾಮ್ ಅವ್ರು ಗೌರ್ಮೆಂಟ್ ಅಂಡರಲ್ಲಿ ಬರೋದ್ರಿಂದ ಸೊ ಬೆಸ್ಕಾಮ್ ಅನ್ನೋದು ಒಂದು ಕಂಪನಿ ಕೋಡ್, ರೈಟ್. ಸೊ ಅದು ಬರೋದು ನಿಮಗೆ KPTCL ಅಂಡರಲ್ಲಿ. ಸೊ KPTCL ಅಂಡರಲ್ಲಿ ಬೆಸ್ಕಾಮ್ ಇದೆ, ಚೆಸ್ಕಾಮ್ ಇದೆ, ಈ ಥರ ತುಂಬ ಇದೆ, ಕರೆಕ್ಟಾ? ಸೊ ಅವಾಗ ಅವ್ರೇನು ಮಾಡ್ತಾರೆ, KPTCLನ ಕಂಪನಿ ಮಾಡಿಕೊಂಡು ಕಂಪನಿ ಕೋಡ್ಸ್ನ ಬೆಸ್ಕಾಮು ಅಥವಾ ಬೇರೆ ಯಾವ್ಯಾವ್ದು ಇದೆ ಚೆಸ್ಕಾಮು, ಸೊ ಇವೆಲ್ಲ ಬೇರೆ ಬೇರೆ ಕಂಪನಿ ಕೋಡ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಕಾನ್ಫಿಗರೇಷನ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಅದಕ್ಕೆ ನೀವು ಎಗೇನ್ ನಿಮಗೆ ಬೆಸ್ಕಾಮ್ ಅಂಡರಲ್ಲಿ ಯಾವ್ಯಾವ ಡಿವಿಷನ್ ಇದೆ ಬೆಸ್ಕಾಮು, ಸೊ ಬ್ಯಾಂಗ್ಳೂರು, ಆಮೇಲೆ ತುಮಕೂರು, ದುರ್ಗ, ಈ ಥರ ಸರೌಂಡಿಂಗಲ್ಲೆಲ್ಲ ಬೆಸ್ಕಾಮ್ ಬರುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಹೋದರೆ ದಾವಣಗೆರೆ ಬೇರೆ ಇದಕ್ಕೆ ಸೇರುತ್ತೆ ಅಲ್ವಾ. ಸೊ ಆ ಥರ ಬಂದಾಗ ಸೊ ನಿಮಗೆ ಅದು ಬೇರೆ ಇನ್ನೊಂದು ತೊಗೊಂಡು ಆ ಥರ ಡಿವಿಷನ್ಸು. ಸೊ ಹೇಗೆ ಸಬ್ಸ್ಟೇಷನ್ಸ್ ಬರುತ್ತೆ ಅದರಲ್ಲಿ, ಕರೆಕ್ಟ್, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಕ್ಕೆ ತಾಲೂಕು ವೈಸೋ ಅಥವಾ ಹೋಬಳಿ ವೈಸೋ ಈ ಥರ ಎಲ್ಲ ಬರುತ್ತಲ್ವಾ. ಸೊ ಮಂಡಲ್ ವೈಸ್ ಈ ಥರ ಇನ್ನೂ ಬರುತ್ತೆ ಸಬ್ಸ್ಟೇಷನ್ಸು. ಸೊ ಸಬ್ಸ್ಟೇಷನ್ಸ್ದು ಮಾಡ್ತೀವಿ. ಪ್ಲ್ಯಾಂಟ್ ಅಂತ ಬಂದಾಗ ಪ್ಲ್ಯಾಂಟ್ ಮಾಡ್ತೀವಿ. ಈ ಥರ ತುಂಬ ಯಾವ ಥರ ಬಿಸ್ನೆಸ್ದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರುತ್ತೆ, ಸೊ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾವು ಬಿಸ್ನೆಸ್ ಹತ್ರ ರಿಕ್ವೈರ್ಮೆಂಟ್ ಗ್ಯಾದರ್ ಮಾಡೋದು. ಎಸ್. ಕೇರೈಡ್ ಏನಾರು ಮಾಡಿರ ಸರ್? ಯಾವುದು ಕೇರೈಡ್? ಇಲ್ಲ ಸರ್, ಕೇರೈಡ್ ಇಲ್ಲ. ಏನು ಪ್ರಾಜೆಕ್ಟ್ ಅದು?
ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಓಕೆ ಓಕೆ ರೈಲ್ವೆದಾ ಓಕೆ. ಸೊ ಮೇ ಬಿ ಅದೇ ಬೇರೆ ಹೌದು ಸರ್. ಮಾಡಿರ್ತಾರೆ ಎಸ್ ಎ ಪಿ, ಡೆಫಿನೆಟ್ಲಿ ಎಸ್ ಎ ಪಿ ಇವಾಗ ಎಲ್ಲ ಕಡೆ ಇರೋದ್ರಿಂದ ಯಾರಾದರೂ ಮಾಡಿರ್ತಾರೆ ಹೌದೌದು. ಡೆಫಿನೆಟ್ಲಿ. ಓಕೆ, ಬಟ್ ನಾವು ಮಾಡಿಲ್ಲ ಅಷ್ಟೇ, ಪರ್ಟಿಕ್ಯುಲರ್ಲಿ ನಾವು ಆ ಪ್ರಾಜೆಕ್ಟಲ್ಲಿ ಇಲ್ಲ. ಬಿಟ್ಟರೆ ನಾನು ಇವಾಗ ಬಿಹಾರ್ದು ಮಾಡಿದ್ದೀವಿ, ನಾವು ಹೇಳಿದ್ರಲ್ಲ ಬೆಸ್ಕಾಂ ಥರ ಬಿಹಾರ್ದು ಮಾಡಿದ್ದೀವಿ, ಅಸ್ಸಾಂ ಮಾಡಿದ್ದೀವಿ, ನಿಪ್ಕೋ ಅಂತ ಬಂತು ಅದು ನಾರ್ತ್ ಈಸ್ಟು, ಅದನ್ನು ಮಾಡಿದ್ವಿ. ಆಮೇಲೆ ಭುವನೇಶ್ವರದೊಂದು ಮಾಡಿದ್ವಿ, ಆಮೇಲೆ ಅಸ್ಸಾಂ ಗ್ಯಾಸ್ ಮಾಡಿದ್ವಿ, ಆಯಿಲ್ ಇಂಡಸ್ಟ್ರೀಸ್ದು ಅದೊಂದು ಮಾಡಿದ್ವಿ. ಈ ಥರ ಸುಮಾರು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಬಂದಿತ್ತು ನಮಗೆ. ಓಕೆ, ಆ್ಯಂಡ್ ನಾವು ಇವಾಗ ನಿಮ್ಗೆ ಗೊತ್ತಲ್ಲ ಸಿಮೆನ್ಸ್ ಕಂಪನಿ ಗೊತ್ತಲ್ಲ, ಸೊ ಸಿಮೆನ್ಸ್ ಎನರ್ಜಿದು ಅದು ವಿಂಡ್ ಎನರ್ಜಿ ಬರುತ್ತೆ ಅವ್ರದ್ದು. ಸೊ ವಿಂಡ್ ಎನರ್ಜಿದು ಮಾಡಿದ್ವಿ, ಎಲೆಕ್ಟ್ರಿಕಲ್ಸ್ ಮಾಡಿದ್ವಿ ಈ ಥರ. ಆಮೇಲೆ ಸ್ನೈಡರ್ ಎಲೆಕ್ಟ್ರಿಕಲ್ಸ್ ಕೂಡ ಮಾಡಿದ್ವಿ, ಆ್ಯಂಡ್ ಮಾರ್ಟನ್ ಫುಡ್ಸ್ ಬಿರ್ಲಾ ಗ್ರೂಪ್ದು ಅದು ತುಂಬ ಈ ಥರ ತುಂಬ ಪ್ರಾಜೆಕ್ಟ್ ಮಾಡಿದ್ದೀವಿ. ಅದೇ ಅವ್ರದ್ದು ರಿಕ್ವೈರ್ಮೆಂಟ್ ಪ್ರಕಾರ ಅವ್ರದ್ದು ಆಗಸಕ್ಕೆ ಡಿಸೈನ್ ಮಾಡ್ತಾ ಹೋಗ್ತೀವಿ ನಾವು. ಆಕ್ಚುಲಿ ಅದು ಕೇರಳಲ್ಲೂ ಮಾಡಿದಾರಂತ ಸರ್. ಹಂಗಾಗಿ ನಾನು ಅದನ್ನ ಇದು ಕಲಿಯ SAP ಕಲಿಯಕ್ ಕಾರಣನೇ ಅದು ನಂದು. ನಂದು ಎಚ್ ಆರ್ ಮ್ಯಾನೇಜರ್ ಆಗಿತ್ತು ನಂದು ಆಕ್ಚುಲಿ. ಓಕೆ SAP ಬಗ್ಗೆ ನನಗೆ ಐಡಿಯಾನೇ ಇರ್ಲಿಲ್ಲ. ಅವ್ರು ಲಾಸ್ಟ್ ಅದೊಂದೇ ಕ್ವಶನ್ ಕೇಳಿದ್ ನನಗೆ SAP ಬಗ್ಗೆ. ಓಕೆ ಯಾಕಂದ್ರೆ ನಾವಿಲ್ಲಿ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಗೌರ್ಮೆಂಟ್ ಅಲ್ಲೇ ಕೆಲಸ ಮಾಡಿರೋದ್ರಿಂದ ನಮಗೆ ಹ್ಯೂಮನ್ ರಿಸೋರ್ಸಸ್ ಗೊತ್ತು, K2 ಗೊತ್ತು, K1 K2 ಅದೆಲ್ಲ ಗೊತ್ತಾಗುತ್ತೆ. ಓಕೆ ಇವ್ರು ಒಂದೇ ಸರಿಗೆ ಪ್ರೈವೇಟ್ ಕಂಪ್ನಿಗಳು ಆಗ್ಬಿಟ್ಟವಲ್ಲ ಈಗ. ಹೌದು ಈ ಸೆಂಟ್ರಲ್ ಮತ್ತು ಸ್ಟೇಟ್ ಜಾಯಿಂಟ್ ವೆಂಚರ್ ಅಲ್ಲಿ ನಡೀತಾ ಇದಾವೆ ಇವೆಲ್ಲ. ಹೌದು ಕೆಲವೊಂದು ಏನಂದ್ರೆ BMRCL ಆಗ್ಲಿ, ಕರೆಕ್ಟ್ ಕರೆಕ್ಟ್. ಈ K-Ride ಆಗ್ಲಿ, ಇವೆಲ್ಲ ಏನಂದ್ರೆ K-Ride ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುತ್ತೆ. ಇದು ಏನೋ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುತ್ತೆ. ಓಕೆ ರೈಲ್ವೆ ಹಳಿ ಎಲ್ಲ ಹಾಕಿ ಅದ್ರ ಭೂಸ್ವಾಧೀನ ಪಡಿಸ್ಕೊಂಡು ಅದನ್ನ ರೈಲ್ವೆ ಹಳಿಗಳೆಲ್ಲ ಹಾಕಿ ಇದ್ ಮಾಡ್ತಾ ಹೋಗ್ತದೆ. ಹಾಂ ಹಾಂ ಅದ್ರಲ್ಲಿ ಡಿಫ್ರೆಂಟ್ ಇದ್ ಬರುತ್ತೆ. ಅದೇ ಅದೇ ಇದೆಲ್ಲ ಕಾಂಟ್ರಾಕ್ಟರ್ಸ್ ಇರ್ತಾರಲ್ವಾ, ಸಬ್ ಕಾಂಟ್ರಾಕ್ಟರ್ಸ್ ಎಲ್ಲ ಇರ್ತಾರೆ, ಎಲ್ಲ ಪ್ರೈವೇಟೈಸೇಷನ್ಸ್ ಎಲ್ಲ ಆಗಿರುತ್ತಲ್ಲ ಸ್ವಲ್ಪ. ಸೊ ಹಂಗಾಗಿ ಇರುತ್ತೆ ಅದು ಪ್ರಾಜೆಕ್ಟ್ಸ್. ಅಂಡ್ ಮೋರ್ ಓವರ್ ಏನಂದ್ರೆ, ಸೊ ಇದು ಇವಾಗ ಎಲ್ಲ ಕಡೆನೂ SIP ಇದೆ ನಾರ್ಮಲಿ. ಸೊ ನೆಕ್ಸ್ಟ್ ಎಲ್ಲ ನೀವು ಗೌರ್ಮೆಂಟ್ ಹೈರ್ ಮಾಡ್ತಾರಲ್ಲ, ಸೊ ಗೌರ್ಮೆಂಟ್ ಹೈರ್ ಮಾಡುವಾಗ ಅದರಲ್ಲೂ ಇವಾಗೆಲ್ಲ SIP ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ನೀವು ಜೂನಿಯರ್ ಅಸಿಸ್ಟೆಂಟ್ಸ್ ಅದೆಲ್ಲ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ, ನೀವು ಬೆಸ್ಕಾಮ್ದು ಇದೆಲ್ಲ ಇವಾಗೆಲ್ಲ SIP ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ SIP ಬಗ್ಗೆ ನಿಮಗೆ ಯಾರು ಕಾಲೇಜಲ್ಲೆಲ್ಲ ಯಾರು ಹೇಳ್ಕೊಡಲ್ಲ. ಸೊ ನೀವು ಹೇಗೇನು SIP ಕೋಚಿಂಗ್ ತಗೊಂಡ್ರೆ ಐಡಿಯಾ ಬರೋದು. ನಾನು ಇಂಟ್ರೆಸ್ಟ್ ಬಂದಿದ್ದೆ ಅದು 2 ಸಾರಿ ನಾನು ಮಿಸ್ ಆಗಿದ್ದೀನಿ. ಸೂಚನಾಯಕ್ಕೆ ನಾನು ಬಹಳ ಟ್ರೈ ಮಾಡ್ತಾ ಇದ್ದೀನಿ. ಓಕೆ ಬಟ್ ಈ SAP ಬಗ್ಗೆ ಕೇಳಿದ್ಮೇಲೆ ತಲೆ ಕೆಟ್ಟಿದ್ ನನಗೆ. ಏನಿದು ಅನ್ನೋದೇ ಅರ್ಥ ಆಗ್ಲಿಲ್ಲ. ಇವ್ರು ಕೇಳೋದೇ ಬೇರೆ ತರ ಕೇಳ್ತಾರಲ್ಲ ಕ್ವಶನ್ಸ್ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಏನಂದರೆ ಇವಾಗ SAP ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರೋದ್ರಿಂದ, ಸೊ ಇನ್ನೂ ಅಷ್ಟೇ ಫ್ಯೂಚರಲ್ಲಿ ಜಾಬ್ ಆಪರ್ಚುನಿಟೀಸ್ ಇದರಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಏನಕ್ಕೆ ಅಂದರೆ ಎಲ್ಲ ಬಿಸ್ನೆಸ್ ಅವರು SAP ಇಂಪ್ಲಿಮೆಂಟ್ ಮಾಡ್ತಿರೋದ್ರಿಂದ. ಸೊ ಅದೇನೆ ಸೊ ನೀವು ಎಷ್ಟು ಬೇಗ ಕಲಿತು ಎಷ್ಟು ಬೇಗ ಜಾಬ್ ತಗೊಂತೀರಾ, ಫ್ಯೂಚರ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಆ ಥರ. ಹೌದೌದು ಸರ್. ಹಂಗಾಗಿ ನಾನು ಈ ಟ್ರೈನಿಂಗ್ ತಗೋಬೇಕು ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದು. ಏನ್ ಅನ್ನೋದೇ ಅರ್ಥ ಆಗ್ಲಿಲ್ಲ. ನೀವು ಕೊನೆ ತನಕ ಅವ್ರು ಹೇಳ್ದಾಗ ಈಗ ನೋಡ್ತಾ ಇರ್ತಾ ಇದೀನಿ. ಮುಂದೆ ಕಲಿಯೋಣ ಸರ್. ಆ ತರದ್ ಏನಾರ ರಿಲೇಟೆಡ್ ಇದೆ ಯಾವ್ದಾರ ಇದ್ರೆ ಮಾಡ್ರಿ ಸರ್, ಗೊತ್ತಾಗುತ್ತೆ ನನಗೆ. ಇನ್ನು ಸ್ವಲ್ಪ ಇಂಪ್ಲಿಮೆಂಟ್ ಆಗುತ್ತೆ. ಓಕೆ ಅಲ್ಲ ನಿಮ್ಗೆ ಇದರಲ್ಲೂ ಕೂಡ ನಾವು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಡಿಪಾರ್ಟ್ಮೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಲ್ಲ ನೆಕ್ಸ್ಟ್. ಸೊ ಅದರಲ್ಲೇ ಎಕ್ಸ್ಪ್ಲೇನ್ ನಿಮ್ಗೆ ಅರ್ಥ ಆಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನೀವು ಕಾನ್ಫಿಗರೇಷನ್ ಮಾಡ್ತೀರಲ್ಲ, ನೀವು ಅದನ್ನು ಮಾಡಿಬೇಕಾದ್ರೆ, ಸೊ ನೀವು ಪ್ರಾಕ್ಟೀಸ್ ಮಾಡುವಾಗ ನೀವು ಅದನ್ನು ಮಾಡ್ಕೊಳ್ಳಿ. ಸೊ ನಿಮಗೆ ಯಾವಾಗ ಐಡಿಯಾ ಇದೆಯಲ್ಲ ಪ್ರಾಜೆಕ್ಟ್ ಬಗ್ಗೆ, ಸೊ ಆ ಥರ ಮಾಡಿ. ಸೊ ನಿಮಗೆ ಅವಾಗ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದೇ ಸೊ ನಿಮ್ಗೆ ನಾಳೆ ಆಲ್ಮೋಸ್ಟ್ ಸಿಸ್ಟಮ್ ಆ್ಯಕ್ಸಸ್ ಬಂದ ತಕ್ಷಣ ನಿಮಗೆಲ್ಲ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳೋದೆಲ್ಲ ಹೇಳ್ತೀನಿ ನಾನು. ಮಾಡ್ಕೊಂಬಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಓಕೆ ಓಕೆ ಸರ್. ನಾನು ಆಲ್ರೆಡಿ ದಾವಣಗೆರೆ ಸ್ಮಾರ್ಟ್ ಸಿಟಿಲಿ ವರ್ಕ್ ಮಾಡ್ತಿದ್ದೀನಿ ಸರ್ ನಾನು ಆಕ್ಚುಲಿ. ಓಕೆ ನಮ್ಮಲ್ಲಿ ಏನಂದ್ರೆ ಒಂದು ಡಿಫ್ರೆಂಟ್ ಸರ್, ಇದು ಕ್ಲಾಸ್ ರೆಕಾರ್ಡ್ ಆಗಿರೋದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅದು? ಸೊ ಲಿಂಕ್ ಎಲ್ಲ ಶೇರ್ ಮಾಡಿದ್ದಿಲ್ಲ ಸರ್ ಗ್ರೂಪಲ್ಲಿ? ಇಮೇಲ್ ಸರ್? ಅಲ್ಲ ಗ್ರೂಪಲ್ಲಿ ಇದೆ ನೋಡಿ, ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ನೀವು ಒಂದ್ಸಲ ಲಿಂಕ್ ಓಪನ್ ಮಾಡಿದ್ರೆ ಸಾಕು ಅದು ನಿಮಗೆ. ಸೊ ಎವ್ರಿ ಡೇ ಸೇಮ್ ಲಿಂಕೆ ಬರ್ತಾನೆ ಇರ್ತದೆ, ಕ್ಲಾಸ್ ಬರ್ತಾ ಇರುತ್ತೆ. ಅದು ಗೂಗಲ್ ಮೀಟ್ ದಾದಾ? ನೋ ಸರ್, ಯೂಟ್ಯೂಬ್ ಲಿಂಕ್ನೇ ಶೇರ್ ಮಾಡಿದ್ದಲ್ಲ ಸರ್ ನಂದು ಯೂಟ್ಯೂಬ್ ಚಾನಲ್ದು. ಇದೆ ನೋಡಿ ಗ್ರೂಪಲ್ಲಿ ಇದೆ, ವಾಟ್ಸಪ್ ಗ್ರೂಪಲ್ಲಿ. ಇಲ್ಲಾಂದ್ರೆ ಮತ್ತೆ ನಾನು ಆಫ್ಟರ್ ದಿ ಕ್ಲಾಸ್ ಮತ್ತೆ ಶೇರ್ ಮಾಡ್ತೀನಿ ಬಿಡಿ. ಪ್ಲೀಸ್ ಮಾಡಿ, ನೀವು ನೋಟ್ ಮಾಡ್ಕೊತೀನಿ ಅದು. ಓಕೆ ಅದು ನಮ್ದೊಂದು ಇದು ಸರ್ವರ್ ಆಕ್ಸೆಸ್ ಇದು ಮಾಡಿ ಸರ್. ಅದು ಆಮೇಲೆ ಹೇಳಿದ್ದೀನಿ ಅವ್ರಿಗೆ. ಆಲ್ಮೋಸ್ಟ್ ನಿಮ್ಗೆ ಕನೆಕ್ಟ್ ಆಗ್ತಾರೆ, ನಾಳೆ ನಿಮಗೆ ಸರ್ವರ್ ಸಿಗುತ್ತೆ. ಹೌದು ಸರ್. ಓಕೆ ಸರ್. ಓಕೆ ಆ್ಯಂಡ್ ಪ್ರಾಕ್ಟೀಸ್ ಹೇಳಿ ಸರ್. ಒನ್ ಡೌಟ್ ಸರ್. ಇದು ಬಿಸ್ನೆಸ್ ಬ್ಲೂಪ್ರಿಂಟ್ ಲೆವೆಲ್ 1 ಲೆವೆಲ್ 2 ಅಪ್ರೂವಲ್ ಕಲಿಸ್ತಾರಲ್ಲ, ಅದು ಏನು ಟೂಲ್ ಏನೇನು ಯೂಸ್ ಮಾಡ್ತೀರಾ ಅದಕ್ಕೆ? ಸರ್ ಅದೆಲ್ಲ ಕಂಪ್ಲೀಟ್ಲಿ ನಾವು ಮಾಡೋದಿಲ್ಲ. ಅದು ಫೀಕಾ ಕಾನ್ಫಿಗರೇಷನ್ ಅಲ್ಲ, ಅದು ಅಬ್ಯಾಪರ್ ಮಾಡೋದು. ನೀವು ಕೇಳಿದಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ನಾನು ಫ್ಲೋ. ಓಕೆ, ಸೊ ಅದು ಅಬ್ಯಾಪ್ ವರ್ಕ್ ಫ್ಲೋ, ಅಬ್ಯಾಪ್ ಕನ್ಸಲ್ಟೆಂಟ್ ಬಂದ್ಬಿಟ್ಟು ಆ ವರ್ಕ್ ಫ್ಲೋ ಸೆಟಪ್ ಮಾಡ್ತಾರೆ. ಸೊ ಇಟ್ ಇಸ್ ನಾಟ್ ಪಾರ್ಟ್
ಅದು ಅವಾಪರು ಪಿಕ್ಚರ್ ಅಲ್ಲಿ ಬರಲ್ಲ ಸರ್, ಅದು ಡಾಕ್ಯುಮೆಂಟೇಶನ್ ತಾನೇ ಇದು. ಇನ್ನು ನೀವು ಏನು ಕೇಳ್ತಾ ಇದ್ದೀರಾ ಹೇಳಿ, ನೀವು ಡಾಕ್ಯುಮೆಂಟೇಶನ್ ಕೇಳ್ತಾ ಇದ್ದೀರಾ ಅಥವಾ ಅದು ನಾವು ಅಪ್ರೂವಲ್? ಬಿಸ್ನೆಸ್ ಬ್ಲೂ ಪ್ರಿಂಟ್ ಡಾಕ್ಯುಮೆಂಟ್ ನಾವು ಪ್ರಿಪೇರ್ ಮಾಡಿದ್ವಿ, ಅದು ಅಪ್ರೂವಲ್ ಕಳಿಸ್ತೀವಿ. ಹಾಂ. ಅದು ಈ ತರ ಏನಾದ್ರು ಟೂಲ್ ಯೂಸ್ ಮಾಡ್ತೀವಿ. ನೋ, ದೇರ್ ಇಸ್ ನೋ ಟೂಲ್. ಅಲ್ಲಿ ಟೂಲ್ ಏನಿಲ್ಲ. ನಿಮ್ಗೆ ಏನಾಗುತ್ತೆ ಅಂದರೆ, ಕೆಲವೊಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಸೊ ಅವ್ರದ್ದು ಪರ್ಟಿಕ್ಯುಲರ್ದು ಒಂದು ಡ್ರೈವ್ ಇರುತ್ತೆ, ಕ್ಲೌಡ್ ಇರುತ್ತೆ. ಸೊ ಆ ಕ್ಲೌಡಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದೇ ಅವ್ರದ್ದು ಆ ಟೂಲ್ ಕೇಳ್ತಾರೆ. ಅದೇ ಬೇಸ್ಡ್ ಆನ್ ಪ್ರಾಜೆಕ್ಟ್. ಇವಾಗ ನೋಡಿ, ಇವಾಗ ಅವ್ರು ಗೌರ್ಮೆಂಟ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರು. ಗೌರ್ಮೆಂಟ್ ಪ್ರಾಜೆಕ್ಟ್ ಅವ್ರು ಯಾವ ಟೂಲ್ ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ಯಾವ ಟೂಲು ಇರಲ್ಲ. ಸೊ ಅವಾಗ ನಾವೇನು ಮಾಡಬೇಕಾಗುತ್ತೆ, ಸೊ ವರ್ಡ್ ಡಾಕ್ಯುಮೆಂಟ್ ಅಥವಾ PDF ಈ ಥರ ಕ್ರಿಯೇಟ್ ಮಾಡಿಬಿಟ್ಟು ಕಳಿಸಿ ಅಪ್ರೂವಲ್ ತಗೋಬೇಕಾಗುತ್ತೆ. ಸೊ ಯಾವುದಾದ್ರೂ ಅಷ್ಟೇ, ವರ್ಡ್ ಡಾಕ್ಯುಮೆಂಟ್ ಆ PDF ಅಲ್ಲಿ ಮಾಡಲೇಬೇಕು. ಸೊ ಅದಾದ್ಮೇಲೆ ಸೊ ಇಟ್ಸ್ ಲೈಕ್ ಮ್ಯಾನ್ಯುಯಲ್ ಕಮ್ಯುನಿಕೇಶನ್ ಲೈಕ್ ಥ್ರೂ ಯೂಸಿಂಗ್ ಇಮೇಲ್. ಎಸ್ ಇಮೇಲ್ ಇರುತ್ತೆ, ಟೀಮ್ಸ್ ಇರುತ್ತೆ, ಔಟ್ಲುಕ್. ವೇರ್ ದೇ ಕ್ಯಾನ್ ಗೋ ಅಂಡ್ ಲಾಗ್ ಇನ್ ಅಂಡ್ No. So that is what you see. If they want to see it in their tool, they would have at least any cloud. So if they have any other cloud or any other tool, so then we can upload the document in their tool. That's it. If they don't have the tool, we can't do anything. That is not our responsibility, right? That is completely business responsibility. ಓಕೆ, ಥ್ಯಾಂಕ್ ಯು. So yes, guys. So ಬೇರೆ ಏನಾದ್ರು questions ಇದ್ರೆ ಕೇಳಿ, or else we can wind up the call. Okay. So already time ಆಯ್ತು. ಥ್ಯಾಂಕ್ ಯು ಸರ್. Okay, guys. Okay. Thank you. ಥ್ಯಾಂಕ್ ಯು ಸರ್. ಲಿಂಕ್ ಒಂದು ಕಳ್ಸ್ಕೊಡಿ ಯೂಟ್ಯೂಬ್ದು. Okay. Fine. Thank you. Thank you. Bye.